ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಆಟೋ ಕ್ಯಾಡ್ ಬಗ್ಗೆ ಅದನ್ನು ಹೇಗೆ ಯೂಸ್ ಮಾಡೋದು, ಸೊ ಆಟೋ ಕ್ಯಾಡಲ್ಲಿ ಏನು ಕಮಾಂಡ್ಸ್ ಬರುತ್ತೆ, ಸೊ ಕಮಾಂಡ್ಸ್ನ ಯಾವ ಥರ ಮಾಡಿಫೈ ಮಾಡೋದು, ಸೊ ಅನೋಟೇಷನ್ಸ್, ಲೇಯರ್ಸ್, ಬ್ಲಾಕ್ ಕ್ರಿಯೇಟ್ ಹೆಂಗೆ ಮಾಡೋದು, ಜೊತೆಗೆ ಪ್ರಿಂಟ್ಔಟ್ ಕೂಡ ಹೆಂಗೆ ಮಾಡೋದು ಅಂತ ನೋಡಿದ್ವಿ. ಸೊ ನಾವು ಇವಾಗ ನಿಮಗೊಂದು ಸ್ವಲ್ಪ ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಕೊಟ್ಟಿರ್ತಾರೆ ಈ ಸೆಮ್ಮಲ್ಲಿ ಮಾಡಲಿಕ್ಕೆ ಯೂಸಿಂಗ್ ಆಟೋ ಕ್ಯಾಡ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಆಲ್ ದ ಡೀಟೇಲ್ಸ್, ಬಿಲ್ಡಿಂಗ್ ಎಲಿಮೆಂಟ್ಸ್, ಆಲ್ ದ ಡೀಟೇಲ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಆ ಡೀಟೇಲ್ಸ್ನ ತಗೊಂಡು ನಾವೇನು ಡ್ರಾ ಮಾಡಬೇಕು, ಬಿಲ್ಡಿಂಗ್ ಎಲಿಮೆಂಟ್ಸ್ನ ಡ್ರಾ ಮಾಡಬೇಕು. ಸೊ ವಾಟ್ ಆರ್ ದ ಬಿಲ್ಡಿಂಗ್ ಎಲಿಮೆಂಟ್ಸ್? ಸೊ ಒಂದು ಬಿಲ್ಡಿಂಗ್ ಅಂದ ತಕ್ಷಣ ಏನು ಬರುತ್ತೆ? ಸೊ ಫೌಂಡೇಶನ್ಸ್ ಬರುತ್ತೆ. ಓಕೆ, ಸೊ ಇಫ್ ಐ ಟೇಕ್ ಅ ಬಿಲ್ಡಿಂಗ್, ಸಿ, ಸೊ ದಿಸ್ ಈಸ್ ಅ ಗ್ರೌಂಡ್. ಸೊ ಒಂದು ಬಿಲ್ಡಿಂಗ್ ಅಂತ ಏನಾದರೂ ಕನ್ಸಿಡರ್ ಮಾಡಿದ್ರೆ, ಇದು ಒಂದು ಹೌಸ್ ಅಂತ ಕನ್ಸಿಡರ್ ಮಾಡಿದರೆ, ಓಕೆ, ಸೊ ಹೌಸ್ ಕೆಳಗಡೆ ಏನು ಬರುತ್ತೆ, ಇದಕ್ಕೊಂದು ಫೂಟಿಂಗ್ ಬರುತ್ತೆ, ಮೀನ್ಸ್ ಫೌಂಡೇಶನ್. ಓಕೆ, ಪಿಟ್ಟೆಲ್ಲ ಹಾಕ್ತಾರೆ ನೋಡಿದ್ದೀರಾ? ಓಕೆ, ಸೊ ವಾಟ್ ಆರ್ ದ ಎಲಿಮೆಂಟ್ಸ್? ಸೊ ಬಿಲ್ಡಿಂಗ್ ಎಲಿಮೆಂಟ್ಸ್ ಅಂದ್ರೆ ಇವೆ. ಸೊ ಫೌಂಡೇಶನ್ ಒಂದು ಎಲಿಮೆಂಟು, ಜೊತೆಗೆ ವಾಲ್, ಬಿಲ್ಡಿಂಗ್ ವಾಲ್ ಒಂದು ಎಲಿಮೆಂಟು, ಜೊತೆಗೆ ಬಿಲ್ಡಿಂಗಲ್ಲಿ ಏನಾದರೂ ಕಾಲಮ್ಸ್ ಆ್ಯಂಡ್ ಬೀಮ್ಸ್ ಇರೋ ಅದೊಂದು ಎಲಿಮೆಂಟ್ ಆಗುತ್ತೆ, ಜೊತೆಗೆ ರೂಫ್ ಒಂದು ಎಲಿಮೆಂಟ್ ಆಗುತ್ತೆ. ಆ ರೀತಿ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಎಲಿಮೆಂಟ್ ಬರ್ತಾವೋ ಆ ಎಲ್ಲ ಎಲಿಮೆಂಟಿಂದು ಡೀಟೇಲ್ಸ್ ಕೊಡ್ತಾರೆ. ಸೊ ಆ ಡೀಟೇಲ್ಸ್ನ ತಗೊಂಡು ನಾವೇನು ಮಾಡಬೇಕು, ಎಲಿಮೆಂಟನ್ನು ಡ್ರಾ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಆಟೋ ಕ್ಯಾಡ್. ಸೊ ದಿಸ್ ಈಸ್ ಯುವರ್ ಮೋಟೋ ಆಫ್ ಯುವರ್ ಮಾಡ್ಯೂಲ್ 2. ಓಕೆ, ಸೊ ಇಲ್ಲಿ ಆಲ್ರೆಡಿ ಕೇಳಿದ್ದಾರೆ ಕ್ರಾಸ್ ಸೆಕ್ಷನ್ ಆಫ್ ದ ಫೌಂಡೇಶನ್. ಸೊ ಒಂದು ಕ್ವಶನ್ ನೋಡೋಣ. ಸೊ ಡ್ರಾ ಅ ಕ್ರಾಸ್ ಸೆಕ್ಷನ್ ಆಫ್ ಎ ಸೈಜ್ ಸ್ಟೋನ್ ಮೇಷನರಿ ಫೌಂಡೇಶನ್ ಟು ಬಿ ಪ್ರೊವೈಡೆಡ್ ಫಾರ್ ಅ ಬೌಂಡ್ರಿ ವಾಲ್ ಆಫ್ 230 mm thick burnt brick masonry for a building. Use the following data. ಏನಂತ ಹೇಳ್ತಿದ್ದಾರೆ, 230 mm thick ವಾಲ್ ಇದೆ, ಮೇಸನ್ರಿ ವಾಲ್ ಇದೆ ಒಂದು ಬಿಲ್ಡಿಂಗ್ದು. ಅದಕ್ಕೆ ನಾವೇನು ಡ್ರಾ ಮಾಡಬೇಕು, ಸೈಜ್ ಸ್ಟೋನ್ ಮೇಸನ್ರಿ ಫೌಂಡೇಶನ್ ಡ್ರಾ ಮಾಡಬೇಕು. ಸೊ ಆಲ್ ದ ಡೀಟೇಲ್ಸ್ ಆರ್ ಆಲ್ರೆಡಿ ಬೀನ್ ಗಿವನ್. ಸೊ ಇವಾಗ ಫೌಂಡೇಶನ್ ಅಂದ್ರೆ ಏನು ಅಂತ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ, ಕರೆಕ್ಟಾ? ಸೊ ದ ಫೌಂಡೇಶನ್ ಇಸ್ ದ ಲೋಯೆಸ್ಟ್ load bearing part of a building, typically below the ground level. So I'll show you some images. So see, some of the foundations are there. See here. Wait, I'll okay. ಸಿ ಇದು ವಾಲ್ ಫುಟಿಂಗ್. ಸೊ ಅದು ಕೇಳ್ತಾ ಇರೋದು ಈಗ ಇವೆ ವಾಲ್ ಫೌಂಡೇಶನ್ ಅಂತೇಳಿ. ಸೊ ಮೇಸನ್ರಿ ವಾಲ್ ಇದೆ, ವಾಲ್ ಕೆಳಗಡೆ ಫೂಟಿಂಗ್ ಇದೆ, ಬಟ್ ಆ ಫೂಟಿಂಗು ಸೈಜ್ ಸ್ಟೋನ್ ಮೇಸನ್ರಿಂದ ಮಾಡಲಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ವಿಲ್ ಸಿ ದ ಟೈಪ್ಸ್ ಆಫ್ ಫೌಂಡೇಶನ್. ಸೊ ವಾಲ್ ಫುಟಿಂಗ್ ಅಂತ ಇರುತ್ತೆ, ಸಿಂಪಲ್ ಸ್ಪ್ರೆಡ್ ಫುಟಿಂಗ್ ಅಂತ ಇರುತ್ತೆ, ಸ್ಟೆಪ್ಡ್ ಫುಟಿಂಗ್ ಆರ್ ಪೆಡಸ್ಟಲ್ ಫುಟಿಂಗ್ ಅಂತ ಬರುತ್ತೆ. ಸೊ 1 ಸ್ಟೆಪ್ಸ್ 2 ಸ್ಟೆಪ್ ಇದೆ ಅಲ್ವಾ? ಸೊ ಸ್ಟೆಪ್ಡ್ ಫುಟಿಂಗ್. ನೆಕ್ಸ್ಟ್ ಕಾಲಮ್. ಸೊ ಇದು ಸ್ಲೋಪ್ಡ್ ಆಗಿರುತ್ತೆ. ಓಕೆ, ಫಸ್ಟ್ ಪೆಡಸ್ಟಲ್ ಇಂಥದ್ದು ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಲೋಪ್ ಕೊಟ್ಟರೆ ನಾವೇನಂತೀವಿ, ಸ್ಲೋಪ್ಡ್ ಫುಟಿಂಗ್ ಅಂತೀವಿ. ಸೊ ಒಂದೇ ಪ್ಯಾಡ್ ಮೇಲೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಪ್ಯಾಡ್. ಓಕೆ, ಒಂದೇ ಪ್ಯಾಡ್ ಮೇಲೆ 2 ಕಾಲಮ್ಸ್ ಬರೋ ಹಾಗೆ ನಾವೇನಾದ್ರೂ ಫುಟಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಇದನ್ನ ಕಂಬೈನ್ಡ್ ಫುಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟ್ರಾಪ್ ಫುಟಿಂಗ್. ಸಿಯೋ, ಸೊ ಬೀಮ್ ಅನ್ನ ಒಂದು ಕೊಡ್ತೀವಿ. ಇದರ ಬಗ್ಗೆ ಎಲ್ಲ ನೀವು ಕಲಿತೀರಿ ಮುಂದೆ, ಅವ್ರು ಆಲ್ರೆಡಿ 5th ಸೆಮ್ ಅವ್ರು ಆದ್ರೆ ಕಲ್ತಿರ್ತೀರಿ. ಓಕೆ, ಸೊ ಮ್ಯಾಟ್ ಫೌಂಡೇಶನ್. ಸೊ ಒಂದು ಮ್ಯಾಟ್ ಮೇಲೆ ಕಾಲಮ್ಸ್ ಇರ್ತವೆ. ಸೊ ಓಕೆ, ನಂಬರ್ ಆಫ್ ಕಾಲಮ್ಸ್, ಇಟ್ಸ್ ಕಾಲ್ಡ್ ಮ್ಯಾಟ್ ಫೌಂಡೇಶನ್. ನೆಕ್ಸ್ಟ್ ಪೈಲ್ ಫೌಂಡೇಶನ್. ಸೊ ಪೈಲ್ಸ್ ಅನ್ನ ಹಾಕಿ ಆದ್ಮೇಲೆ ಪೈಲ್ ಕ್ಯಾಪ್ ಹಾಕಿ ಅದ್ಮೇಲೆ ಕಾಲಮ್ ಹಾಕ್ತೀವಿ. ಸೊ ಇಟ್ಸ್ ಅ ಪೈಲ್ ಫೌಂಡೇಶನ್. ನೆಕ್ಸ್ಟ್ ಡ್ರಿಲ್ಡ್ ಬೆಲ್ಡ್ ಪಿಯರ್. ಸೊ ಬೆಲ್ ಶೇಪ್ ಮಾಡಿಕೊಂಡು ಪಿಯರ್ ಹಾಕಿ ನಾವು ಶಾಫ್ಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ದೀಸ್ ಆರ್ ದ ಕಾಮನ್ ಟೈಪ್ಸ್ ಆಫ್ ಫೌಂಡೇಶನ್ಸ್ ಆಫ್ ದ ಬಿಲ್ಡಿಂಗ್. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು ನಿಮ್ಮ ಎಕ್ಸಾಮಿಗೆ. ಓಕೆ, ವಿತ್ ರಿಲೆವೆಂಟ್ ಕ್ವಶನ್ ಅವರೇ ಕೇಳ್ತಾರೆ, ಜೊತೆಗೆ ಕ್ವಶನ್ ಆನ್ಸರ್ಸ್ ಅಲ್ಲಿ ಏನೇನು ಅದ್ರದ್ದು ಡೈಮೆನ್ಷನ್ ಇದೆಯಲ್ಲ ಆ ಡೈಮೆನ್ಷನ್ ಕೂಡ ಅವರು ಕೊಡ್ತಾರೆ. ಸೊ ಆ ಡೈಮೆನ್ಷನ್ ನೋಡಿ ಜಸ್ಟ್ ನಾವೇನು ಮಾಡಬೇಕು, ಜಸ್ಟ್ ವಿ ಹ್ಯಾವ್ ಟು ಡ್ರಾ ಇಟ್, ದಟ್ಸ್ ಇಟ್. ಸೊ ಇಲ್ಲೊಂದು ತೋರಿಸ್ತೀನಿ ನೋಡ್ರಿ. ಸೊ ದಿಸ್ ಈಸ್ footing design. So this is what length of the footing, width of the footing, depth, plate width, column width, plate length. Okay, so reinforcement ಕೇಳಿದ್ರೆ ಈ ತರ ಇರುತ್ತೆ. ಓಕೆ, ನಾವು ಯಾವ ತರ ಸ್ಟೀಲ್ ಹಾಕ್ತೀವಿ ಅದರಲ್ಲಿ. ಸೊ ಆ ಸ್ಟೀಲ್ ಹಾಕೋದನ್ನ ನಾವೇನಂತೀವಿ, ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಇನ್ನೂ ನೋಡ್ಬೋದು ನೀವು. ಸೊ 700 mm ಅಂದ್ರೆ ಅದರದ್ದು ವಿಡ್ತು. ಓಕೆ, width and
ಲೆಂತ್ ಇಸ್ ಆಲ್ಸೋ 700 mm. ಸೊ 16 mm ಡಯಾ ಬಾರ್ ಅಟ್ 300 mm ಸೆಂಟರ್ ಟು ಸೆಂಟರ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆ, ಅಂದ್ರೇನು ಈ 1600 mm ಬಾರ್ ಇವೆಲ್ಲ ಲೈನ್ಸ್ ಇದೆಯಲ್ಲ ಅದೆಲ್ಲ 16 mm ಬಾರ್. ಓಕೆ, ಸೊ ಎಷ್ಟು ಸ್ಪೇಸಿಂಗು 300 mm ಸ್ಪೇಸಿಂಗ್. ಸೊ ಒನ್ ಬಾರ್ ಇಂದ ಇನ್ನೊಂದು ಬಾರಿಗೆ 300 mm ಸ್ಪೇಸಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ ದಿಸ್ ಡೈರೆಕ್ಷನ್ ಆಲ್ಸೋ ಅಂಡ್ ಇನ್ ದಿಸ್ ಡೈರೆಕ್ಷನ್ ಆಲ್ಸೋ. ಸೊ ಈ ರೀತಿ ಪ್ರತಿಯೊಂದಕ್ಕೂ ಡಿಸೈನ್ ಇರುತ್ತೆ. ಓಕೆ, ಸೊ ಅದೆಷ್ಟು ತಗೊಳುತ್ತೆ. ಸೊ ಓಕೆ, ಸೊ ಈ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸೊ ವಾಟ್ ಎವರ್ ಯು ಡ್ರಾ ಆರ್ ವಾಟ್ ಎವರ್ ಯು ಟೇಕ್, ಸೊ ಆಲ್ ಥಿಂಗ್ ಹ್ಯಾವ್ ಅ ಡಿಸೈನ್. ಓಕೆ, ಸೊ ಅದೆಷ್ಟು ಲೋಡ್ ಬರುತ್ತೆ, ಸೊ ಆ ಲೋಡನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವೆಷ್ಟು ಸ್ಟೀಲ್ನ ಹಾಕ್ತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಡಿಸೈನ್ ಆಫ್ ದ ಸ್ಟೀಲ್. ನಾವು ಇಲ್ಲಿ ಡಿಸೈನ್ ಮಾಡಬೇಕು ಅನ್ನೋದೇನಿಲ್ಲ. ಸೊ ಎಲ್ಲ ಡೀಟೇಲ್ಸ್ ಅವ್ರು ಕೊಡ್ತಾರೆ. ವಿ ಜಸ್ಟ್ ನೀಡ್ ಟು ಡ್ರಾ. ಸೊ ಸ್ಟೆಪ್ಡ್ ಫುಟಿಂಗ್ ನೋಡಿ, ಸ್ಟೆಪ್ಡ್, ಸ್ಲೋಪ್ಡ್, ಸಿಂಪಲ್ ಫುಟಿಂಗ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ಸೊ ಇಲ್ಲಿ ಕಂಬೈನ್ಡ್ ಫುಟಿಂಗ್ ಒಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ರೆಕ್ಟ್ಯಾಂಗುಲರ್ ಫುಟಿಂಗ್. ಸೊ ಇಟ್ ಇಸ್ ರೆಕ್ಟ್ಯಾಂಗುಲರ್. ಮೇಲ್ಗಡೆಯಿಂದ ನೋಡಿದಾಗ ಈ ತರ ಕಾಣುತ್ತೆ. ದಿಸ್ ಇಸ್ ಪ್ಲಾನ್, ದಿಸ್ ಇಸ್ ಎಲಿವೇಶನ್. ಓಕೆ, ದಿಸ್ ಇಸ್ ಪ್ಲಾನ್, ದಿಸ್ ಇಸ್ ಎಲಿವೇಶನ್, ದಿಸ್ ಇಸ್ ಟ್ರಾಪೆಜಾಯ್ಡಲ್ ಫುಟಿಂಗ್. ಓಕೆ, ಇಲ್ಲಿ ಒಂದು ಸ್ಟೋನ್ ಫೌಂಡೇಶನ್ ಇದೆ ನೋಡಿ. ಓಕೆ, ಸೊ ದಿಸ್ ಇಸ್ ದ ವಾಲ್, ದಿಸ್ ಇಸ್ ದ ಸ್ಟೋನ್ ಫೌಂಡೇಶನ್. ಸೊ ಬಿಲೋ ದ ಗ್ರೌಂಡ್ ಬಂದ್ರೆ ಅದನ್ನ ಏನ್ ಅಂತೀವಿ ನಾವು, ಸಬ್ ಸ್ಟ್ರಕ್ಚರ್ ಅಂತೀವಿ. ಅಬೌವ್ ದ ಗ್ರೌಂಡ್ ಇದ್ರೆ ಅದನ್ನ ನಾವು ಸೂಪರ್ ಸ್ಟ್ರಕ್ಚರ್ ಅಂತೀವಿ. ಓಕೆ, ಸೊ ಸಬ್ ಸ್ಟ್ರಕ್ಚರ್ಸ್ ಅಲ್ಲಿ ನಿಮ್ಮ ಫೌಂಡೇಶನ್ ಬರುತ್ತೆ. ಓಕೆ, ಸೊ ದೆನ್ ಸಿ ಇಲ್ಲೊಂದು ಡಯಾಗ್ರಾಮ್ ಇದೆ ನೋಡಿ. ಸಿ, okay, so this is the home. Okay, so a foundation is a structure that transfers loads to the ground. Okay, foundation ಎಲ್ಲಿಂದ ಬರುತ್ತೆ means a foundation is a structure that transfer the load to the ground from where, from the columns, beams, slab. Okay, whatever the load of the superstructure. So ground ಮೇಲ್ಗಡೆ ಇರೋದೆಲ್ಲ ನಾವು ಸೂಪರ್ ಸ್ಟ್ರಕ್ಚರ್ ಅಂತೀವಿ, ಗ್ರೌಂಡ್ ಕೆಳಗಡೆ ಇರೋದು ಸಬ್ ಸ್ಟ್ರಕ್ಚರ್ ಅಂತೀವಿ. ಸೊ ಸೂಪರ್ ಸ್ಟ್ರಕ್ಚರ್ ಇಂದ ಬರೋ ಲೋಡ್ ನ ಸಬ್ ಸ್ಟ್ರಕ್ಚರ್ ತಗೊಂಡು ಅದನ್ನ ಗ್ರೌಂಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದೇ ಫಂಕ್ಷನ್ ಆಫ್ ದ ಫೌಂಡೇಶನ್. ಓಕೆ, ಸೊ ಫೌಂಡೇಶನ್ ಬಗ್ಗೆ ಗೊತ್ತಿರಲಿ ಅಂತ ಹೇಳಿದೆ. ಇಟ್ಸ್ ಅ ಜನರಲ್ ಥಿಂಗ್. ಓಕೆ, ನೆಕ್ಸ್ಟ್ ಯಾವ್ದಾದ್ರು ಇದೆಯಾ? ಸೊ ಇಲ್ಲೊಂದು ಸ್ಟೋನ್ ಮೆಷನರಿ ಫೌಂಡೇಶನ್ ಇದೆ ನೋಡಿ. ಸೊ ದಿಸ್ ಇಸ್ ದ PCC ಬೆಡ್. PCC ಬೆಡ್ ಮೇಲೆ ಸೊ ಈ ಹ್ಯಾಚಿಂಗ್ ಇದೆ ಅಲ್ವಾ, ಇದನ್ನ ನಾವು ಸ್ಟೋನ್ ಮೆಷನರಿಗೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲೊಂದು ಐಸೋಲೇಟೆಡ್ ಫುಟಿಂಗ್ ಇದೆ ನೋಡಿ. ಸಿ, ಐಸೋಲೇಟೆಡ್ ಫುಟಿಂಗ್. ಸೊ ದಿಸ್ ಇಸ್ ದ PCC ಬೆಡ್. ಅದನ್ನ ಸ್ಟೀಲ್ ಹಾಕಿದ್ದಾರೆ. ಸೊ ಸ್ಟೀಲ್ ಅಲ್ಲಿ ಸೊ ಇಲ್ಲೆಲ್ಲ ಫಿಲ್ ಆಗುತ್ತೆ ಕಾಂಕ್ರೀಟು. ಸೊ ದೆನ್ ಕಾಲಮ್ ಅನ್ನ ಏರಿಸಿದ್ದಾರೆ. ಓಕೆ, ಸೊ ಇವು ಆಲ್ ಒನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಒಂದ್ಸಲ ಗೂಗಲ್ ಮಾಡಿ ಇಮೇಜಸ್ ನೋಡ್ರಿ. ಓಕೆ, ಯು ವಿಲ್ ಗೆಟ್ ಎನ್ ಐಡಿಯಾ. ಸೊ ನಾನು ಎಷ್ಟು ಇದೆ ಅಷ್ಟನ್ನ ತೋರಿಸ್ತೀನಿ. ಓಕೆ, ಸೊ ಕಂಬೈನ್ಡ್ ಫುಟಿಂಗ್. ಸಿ, ದಿಸ್ ಇಸ್ ದ ಪ್ಲಾನ್ ಅಂತೀವಿ ಇದಕ್ಕೆ. ಇದು ಎಲಿವೇಶನ್. ಸೊ ದಿಸ್ ಇಸ್ 3D ಡಯಾಗ್ರಾಮ್. ಓಕೆ, ಸೊ ಇಟ್ಸ್ ಕಂಬೈನ್ಡ್ ಫುಟಿಂಗ್. ಸೊ ಕಂಬೈನ್ಡ್ ಫುಟಿಂಗ್ ಸ್ಟೀಲ್ ಇದೆ. ಸೊ ಇದನ್ನ ನಾವು ಬಿಡಿಸ್ಬೇಕಾಗಿರೋದು. ಓಕೆ, ಕ್ರಾಸ್ ಸೆಕ್ಷನ್ ಅಂದ್ರೆ ಇದೆ. ಸೊ ಒಂದು ಸೆಕ್ಷನ್ ಅಲ್ಲಿ ಕಟ್ ಮಾಡಿ ಅದನ್ನ ತೋರಿಸ್ಬೇಕು ಏನಿದೆ ಅಂತ ಹೇಳಿ. ಸೊ ಪ್ಯಾಡನ್ ಕೂಡ, ಸೊ ಕೆಳಗಡೆ ಇರುತ್ತಲ್ಲ ಮ್ಯಾಟ್, ಅದನ್ನ ಕೂಡ ಕಟ್ ಮಾಡಿ ಅದರಲ್ಲಿ ಹೇಗೆ ನಾವು ಸ್ಟೀಲ್ ಕೂರಿಸ್ತೀವಿ ಅನ್ನೋದು ಕೂಡ ತೋರಿಸ್ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫೌಂಡೇಶನ್. ಸೊ ನೆಕ್ಸ್ಟ್ ಬರ್ತೀವಿ, ವಾಲ್ಸ್ ಬಗ್ಗೆನೂ ಇದೆ ನಿಮಗೆ. ಮೇಸನ್ರಿ ವಾಲ್ ಇದೆ. ಸೊ ವಾಲ್ನ ಬಿಡಿಸಿ ಅಂತ ಹೇಳಿದಾಗ ಸೊ ನಾವು ವಾಲ್ನ ವಿತ್ ಫೌಂಡೇಶನ್ ನಾವು ಬಿಡಿಸ್ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಬ್ರಿಕ್ಸ್. ಓಕೆ, ಬ್ರಿಕ್ ಮತ್ತೆ ಸಿಮೆಂಟ್ ಇಲ್ಲೇ ಕಟ್ಟಿರೋ ವಾಲು, ಅದನ್ನ ಮೇಸನ್ರಿ ವಾಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಷ್ಟು ಡೀಟೇಲ್ಸ್ ಕೊಟ್ಟಿಲ್ಲ. See here, okay, this is the floor finish or DPC. ಅದ್ರ ಮೇಲೆ ಏನು ಮಾಡ್ತಾರೆ, ಸೊ ಬ್ರಿಕ್ ಇಂದ ವಾಲ್ ಕಟ್ತಾ ಹೋಗಿದ್ದಾರೆ. ಓಕೆ, ಸೊ ಇದೇನು ಕೇಳಲ್ಲ ನಿಮಗೆ, ಮೀನ್ಸ್ ಬೇರೆ ಟೈಪ್ ಕೇಳ್ತಾರೆ. ಸೊ ಅದು ಯಾವ ಥರ ಎಕ್ಸಾಂಪಲ್ ಕ್ವಶನ್ಸ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಬಾಂಡ್ ಬರುತ್ತೆ. ಟೈಪ್ಸ್ ಆಫ್ ಬಾಂಡ್ ಅಂದರೆ ನೀವು ಸೊ ಬ್ರಿಕ್ನ ಯಾವ ರೀತಿಯಲ್ಲಿ ಕಟ್ತೀವಿ, ಕನ್ಸ್ಟ್ರಕ್ಷನ್ ನಡೆಯುವಾಗ ಬ್ರಿಕ್ನ ಯಾವ ರೀತಿಯಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀವಿ ಅನ್ನೋದು ಬಾಂಡ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಬಾಂಡ್ಸ್. ವೇಟ್, ಐ ವಿಲ್ ಶೋ ಯು. ಸೊ ಇಂಗ್ಲಿಷ್ ಬಾಂಡ್ ಅಂದ್ರೆ ಏನಂತ ನೋಡೋಣ. ಸೊ ಇಂಗ್ಲಿಷ್ ಬಾಂಡ್ ಇದೆ,
ಜೊತೆಗೆ ಫ್ಲೆಮಿಶ್ ಬಾಂಡ್ ಇದೆ. ಸೊ ನಿಮಗೆ 4 ಟೈಪ್ಸ್ ಆಫ್ ಬಾಂಡ್ ಇದೆ ನಿಮ್ಮ ಇದರಲ್ಲಿ ಸಿಲೆಬಸ್ ಅಲ್ಲಿ. ಸೊ ಆ ಸಿಲೆಬಸ್ ಅಲ್ಲಿ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಸ್ಟ್ರೆಚರ್ ಬಾಂಡ್. So brick walls can be structural like load bearing walls, or they can be primarily decorative like a brick veneer wall. So structural walls demand solid structural bonds, while decorative walls can use any bond pattern. So let's take a look. Okay, so stretcher bond or running bonds, see here. So one of the most common brick bonds, also popularly called as running bonds, is stretcher bond na running bond anta ನಾವು ಕರಿತೀವಿ. This bond is very easy to lay. In fact, it's one of the simplest one used today. ಸೊ ಇದೇ ತರ ನಾವು ಎಲ್ಲೇ ಕನ್ಸ್ಟ್ರಕ್ಷನ್ ಅಲ್ಲಿ ಇದೇ ತರ ಬಾಂಡ್ಸ್ ನಾವು ಯೂಸ್ ಮಾಡ್ತೀವಿ. ಸ್ಟ್ರೆಚರ್ ಬಾಂಡ್ is suitable when walls of half brick thickness need to be constructed. Different types of wall construction done using this kind of bond are sleeper wall, partition wall. ಸೊ ಅವೆಲ್ಲ ಏನಂತ ಗೊತ್ತಾಗುತ್ತೆ. ಸೊ ನಿಮಗೆ ಸ್ಟ್ರೆಚರ್ ವಾಲ್ ಅಂದ್ಕೊಂಡ್ರೆ ಇಲ್ಲಿ ಡಯಾಗ್ರಾಮ್ ಇದೆಯಲ್ಲ, ಈ ರೀತಿ ನೀವು ಆಟೋ ಕ್ಯಾಡ್ ಅಲ್ಲಿ ಬಿಡಿಸಬೇಕಾಗುತ್ತೆ. ಸೊ ಒಂದು ಫುಲ್ ಬ್ರಿಕ್ ಏನ್ ಲೇ ಮಾಡಿದ್ದಾರೆ ಫಸ್ಟ್ ಹಾರಿಜಾಂಟಲ್ ಅಲ್ಲಿ. ನೆಕ್ಸ್ಟ್ ಎಲ್ಲಿ ಫುಲ್ ಬ್ರಿಕ್ ಇದೆ ಅಲ್ಲಿಂದ ಹಾಫ್ ಇಂದ ಸ್ಟಾರ್ಟ್ ಆಗುತ್ತೆ. So this is the stretcher bond. So this type of fashion. So ಇಲ್ಲಿ ನೋಡಿ ಫಸ್ಟ್ ಲೇ ನೋಡಿ ಈ ಬಾಂಡ್ ಅಂದ್ರೆ ಏನು. ಸೊ ಪ್ಲೇಸ್ಮೆಂಟ್ ಆಫ್ ದ ಬ್ರಿಕ್ಸ್, ನಾವು ಹೇಗೆ ಪ್ಲೇಸ್ಮೆಂಟ್ ಆಫ್ ದ ಬ್ರಿಕ್ ಮಾಡ್ತೀವಿ ಅಂತ ಹೇಳೋದು. ಸೊ ಆಲ್ರೆಡಿ ಒಂದು ಹಾರಿಜಾಂಟಲ್ ಆಗಿ ಇಟ್ಕೊಂಡು ಹೋದ್ಮೇಲೆ ಮತ್ತೇನ್ ಮಾಡಿದ್ದಾರೆ, ಅದೆಲ್ಲಿ ಕರೆಕ್ಟ್ ಆಗಿ ಮಧ್ಯ ಬರುತ್ತೋ ಅಲ್ಲಿ ಮತ್ತೆ ಸ್ಟ್ರೆಚರ್ ಬಾಂಡ್ ಒಂದು ಫುಲ್ ಬ್ರಿಕ್ ಇಡ್ತಾ ಹೋಗಿದ್ದಾರೆ. ಸೊ ದಿಸ್ ಇಸ್ ದ ಫ್ಯಾಷನ್ ಹೌದು ಸ್ಟ್ರೆಚರ್ ಬಾಂಡ್ ಅಲ್ಲಿ ನಾವು ಮಾಡಬೇಕಾದ್ರೆ. ಸೊ ದಟ್ ಈಸ್ ದ ಫ್ಯಾಷನ್. ಸೊ ನೆಕ್ಸ್ಟ್ ಏನ್ ಬರುತ್ತೆ, ಹೆಡರ್ ಬಾಂಡ್ ಅಂತ ಬರುತ್ತೆ. ಸೊ ಹೆಡರ್ ಬಾಂಡ್ ಅಲ್ಲಿ ಏನಾಗುತ್ತೆ, ಹೆಡರ್ ಇಸ್ ದ ಶಾರ್ಟ್ ಫೇಸ್ ಆಫ್ ದ ಬ್ರಿಕ್. ಸೊ ಹೆಡರ್ ಅಂದ್ರೆ ಏನು, ಸೊ ಒಂದು ಬ್ರಿಕ್ ನ ನಾವು ತಗೊಂಡ್ರೆ ಸೊ ಬ್ರಿಕ್ ನ ನಾವು ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಇನ್ 3D. ಓಕೆ, ಇದೆಲ್ವಾ ಬ್ರಿಕ್ಕು. ಸೊ ದಿಸ್ ಫೇಸ್ is called as what, header. Okay, and this is called as what, stretcher. Okay, ಸ್ಟ್ರೆಚರ್ ಬಾಂಡ್ ಅಲ್ಲಿ ಏನ್ ಮಾಡಿದ್ರು, ಈ ಸ್ಟ್ರೆಚರ್ ನ ಇಡ್ತಾ ಹೋಗ್ತಾರೆ ಈ ತರ. ಓಕೆ, ಆಮೇಲೆ ಕರೆಕ್ಟ್ ಆಗಿ ಇನ್ನೊಂದು ಸ್ಟ್ರೆಚರ್ ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಹೆಡರ್ ಬಾಂಡ್ ಅಲ್ಲಿ ಏನಾಗುತ್ತೆ, ಓನ್ಲಿ ನಮಗೆ ಈ ಪೋರ್ಷನ್ ಅಷ್ಟೇ ಕಾಣುತ್ತೆ, ಬಿಕಾಸ್ ಅವರು ಬ್ರಿಕ್ ನ ಈ ರೀತಿಯಲ್ಲಿ ಇಡ್ತಾರೆ. ಓಕೆ, ಈ ರೀತಿಯಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ವಿ ಕ್ಯಾನ್ ಸಿ ಓನ್ಲಿ ದಿಸ್ ಪಾರ್ಟ್, ವಿ ಕ್ಯಾನ್ ಸಿ ಲೈಕ್ ದಿಸ್. ಓಕೆ, ಅದನ್ನೇ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಸಿ, header is the shorter face of the brick. In the header brick bond masonry, all bricks are constructed in the header course. Okay, in this bond the overlap is performed corresponding to the half width of the brick. The 3/4 brick bats are utilized in alternative courses as quins. So this bond is mainly used for the construction of one brick thick wall. So ಒಂದೇ brick in the wall ನಾವು ಏನಾದರೂ one brick thick wall ಮಾಡೋದಿದ್ರೆ we will use with the header bond. So it will make it stable. Okay, so ಒಂದೇ brick ಇಲ್ಲಿ ಕಟ್ಟೋದಾದ್ರೆ header bond ಯೂಸ್ ಮಾಡ್ತೀವಿ. ಸೊ 2 brick wall ಕಟ್ಟೋದಾದ್ರೆ ನಾವು ಸ್ಟ್ರೆಚರ್ ಬಾಂಡ್ ನ ಯೂಸ್ ಮಾಡ್ತೀವಿ. See the fashion here, ಸೇಮ್ ಸ್ಟ್ರೆಚರ್ ಬಾಂಡ್ ತರನೇ, ಬಟ್ we are using the header part of the brick. ಓಕೆ, ಸ್ಟ್ರೆಚರ್ ಬಾಂಡ್ ಅಲ್ಲಿ ಸ್ಟ್ರೆಚರ್ ಪಾರ್ಟ್ ಆಫ್ ದ ಬ್ರಿಕ್ ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಂಗ್ಲಿಷ್ ಬಾಂಡ್ ಅಂತಿದೆ. ಸಿ ದ ಫ್ಯಾಷನ್ ಇಂಗ್ಲಿಷ್ ಬಾಂಡ್ ಅಲ್ಲಿ. ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯುಟಿಲೈಸ್ಡ್ ವೇರಿಯೇಷನ್ ಆಫ್ ದ ಬ್ರಿಕ್ ಬಾಂಡ್ಸ್ ಇನ್ ಮೆಸನರಿ ವರ್ಕ್ಸ್. ಸೊ ದಿಸ್ ಬಾಂಡ್ ಈಸ್ ಎಸೆನ್ಷಿಯಲಿ comprise of alternating course of headers and stretchers. So one course full of stretchers, next to headers, stretchers, headers. So ಈ ತರ ಫ್ಯಾಷನ್ ಅಲ್ಲಿ ಏನಾದರೂ ಬ್ರಿಕ್ಸ್ ನಲ್ಲಿ ಮಾಡಿದ್ರೆ that is nothing but your English bond. ಓಕೆ, ಸೊ ಇಂಗ್ಲಿಷ್ ಬಾಂಡ್ ನ ಡ್ರಾ ಮಾಡಿ ಅಂತ ಕೇಳ್ತಾರೆ. ಸೊ ನೀವು ಒಂದು ಸ್ಕೆಚ್ ಬುಕ್ ಅಲ್ಲಿ ಫಸ್ಟ್ ಇಂಗ್ಲಿಷ್ ಬಾಂಡ್ ಡ್ರಾ ಮಾಡಿ ಅದನ್ನ ನೀವು ಮತ್ತೆ ಆಟೋ ಕ್ಯಾಡ್ ಅಲ್ಲಿ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ your Flemish bond. So for this type of bonds, each course is made up of alternate headers and stretchers. Each header is centered on a stretcher above the below, and every alternate course begins with a header in the corner. For breaking the vertical joints in successive course, quins closures are introduced in alternative courses next to the header. Okay, just see the diagram. Okay, so I'll show you another diagram so that you will get correct. Okay, so brick bonds antide nodi. So running bond means nothing but stretcher bond. Okay, so English cross bond nodi, stretcher header. Okay, next to common bond ide.
ಸ್ಟ್ಯಾಕ್ ಬಾಂಡ್ ಇದೆ, ಇವೆಲ್ಲ ಇಲ್ಲ ನಿಮಗೆ. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಸಿಲೆಬಸ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದಷ್ಟೇ ನೋಡೋಣ. ಸೊ ನೆಕ್ಸ್ಟು ಇಲ್ಲಿ ನೋಡಿ ಫ್ಲೆಮಿಶ್ ಬಾಂಡ್ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಫ್ಲೆಮಿಶ್ ಬಾಂಡ್, ಸಿಂಗಲ್ ಫ್ಲೆಮಿಶ್ ಬಾಂಡ್. ಸೊ ಫಸ್ಟ್ ಹೆಡರ್ ಹಾಕಿದ್ದಾರೆ, ಬಟ್ ಇಲ್ಲಿ ಕಾರ್ನರ್ ಅಲ್ಲಿ ಚೇಂಜ್ ಆಗುತ್ತೆ. ಓಕೆ, ಸೊ ಕಾರ್ನರ್ ಅಲ್ಲಿ ಚೇಂಜ್ ಆಗೋದನ್ನ ಸೊ ಸ್ಲೈಟ್ಲಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಸೊ ಅದೇ ರೀತಿ ಬಿಡಿಸ್ಬೇಕು. ಆಲ್ರೆಡಿ ಮ್ಯಾನುವಲ್ ಅಲ್ಲಿ ಇದೆ, ಜಸ್ಟ್ ಹ್ಯಾವ್ ಅ ಲುಕ್ ಆನ್ ದಟ್. ನೆಕ್ಸ್ಟ್ ಇದೆ ಸ್ಟೇರ್ ಕೇಸ್ ಇದೆ. ಓಕೆ, ಸ್ಟೇರ್ ಕೇಸ್ ಅಲ್ಲಿ ಕೂಡ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಯು ನೀಡ್ ಟು ಜಸ್ಟ್ ಟು ಡ್ರಾ. ಸೊ ಡ್ರಾ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಸ್ಟೇರ್ ಕೇಸ್ ಬಗ್ಗೆ ಗೊತ್ತಿರಬೇಕು. ಓಕೆ, ನಾವು ಸ್ಟೇರ್ ಕೇಸ್ ಹತ್ತವಾಗ ನೋಡಿ ಹಿಂಗೆ ಹೋಗ್ತೀವಿ, ಹತ್ತೀವಿ, ನೆಕ್ಸ್ಟ್ ಹಿಂಗೆ ಮೇಲ್ಗಡೆ ಹೋಗ್ತೀವಿ. ಸೊ ಐ ಸ್ಟಾರ್ಟ್ ವಿತ್ ಸಿಂಪಲ್ ಡಯಾಗ್ರಾಮ್. ಸೊ ಈ ಸಿಲೆಬಸ್ ಅಲ್ಲಿ ನಿಮಗೆ ಡಾಗ್ ಲೆಗ್ಡ್ ಇದೆ, ಇನ್ನೊಂದು ಓಪನ್ ವೆಲ್ ಸ್ಟೇರ್ ಕೇಸ್ ಇದೆ. ಓಕೆ, ಡಾಗ್ ಲೆಗ್ಡ್ ಸ್ಟೇರ್ ಕೇಸ್ ಅಂದ್ರೆ ಇದು ಸಿ, ಆಲ್ಮೋಸ್ಟ್ ಎಲ್ಲರ ಮನೇಲಿ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೇರ್ ಕೇಸ್ನ ಡಾಗ್ ಲೆಗ್ಡ್ ಅಂತೀವಿ. ಇನ್ನೊಂದು ಸ್ಟೇರ್ ಕೇಸ್ ಇದೆ ಓಪನ್ ವೆಲ್. ಸೊ ಮಾಲ್ಗಳಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಓಪನ್ ವೆಲ್. ಸಿ ಹಿಂಗೋಗಿ ಹಿಂಗತ್ತು. ಓಕೆ, ಸೊ ಒಂದೊಂದು ಪ್ಲೇಸಲ್ಲಿ ಏನಾಗುತ್ತೆ, ಸೊ ಈ ಮಧ್ಯದ ಪ್ಲೇಸ್ನ ಅವ್ರ ಹೆಂಗೆ ಲಿಫ್ಟ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ಓಪನ್ ವೆಲ್ ಸ್ಟೇರ್ ಕೇಸು, ಡಾಗ್ ಲೆಗ್ಡ್ ಸ್ಟೇರ್ ಕೇಸ್. ಸೊ ಎರಡು ಆಪ್ಷನ್ಸ್ ಇದೆ ನಿಮಗೆ. ಸೊ ಎರಡನ್ನು ನೀವು ಡ್ರಾ ಮಾಡಬೇಕು. ಸೊ ದಿಸ್ ಇಸ್ ದ 3D dog legged staircase. So all the details they are giving. Okay, so here I'll explain you some of the details. Okay, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಸ್ಟೆಪ್ಸ್. ಓಕೆ, ಆಮೇಲೆ ಇದು ಲ್ಯಾಂಡಿಂಗ್ ಇಂದ ಮತ್ತೆ ಕ್ರಾಸ್ ಆಗ್ತೀವಿ. ಓಪನ್ ಲೆವೆಲ್ ಅಷ್ಟೇ, ದಿಸ್ ಇಸ್ ಲ್ಯಾಂಡಿಂಗ್. ಓಕೆ, ದೀಸ್ ಆರ್ ದ ಸ್ಟೆಪ್ಸ್. ನೆಕ್ಸ್ಟ್ ಐ ವಿಲ್ ಶೋ ಯು ದ ಪಾರ್ಟ್ಸ್. ಓಕೆ, ದಿಸ್ ಇಸ್ ದ ಲ್ಯಾಂಡಿಂಗ್ ಅಲ್ಲಿ ಲ್ಯಾಂಡಿಂಗ್ ಬೀಮ್ ಅಂತೀವಿ ಅದಕ್ಕೆ ಕೆಳಗಡೆ ಇರೋದನ್ನ. ಓಕೆ, ಸೊ ನಾವು ಇದನ್ನ ಟ್ರೆಡ್ ಅಂತೀವಿ. ಓಕೆ, ಇದು ಏನಿದೆ ಅಲ್ವಾ ಇದು ರೈಟ್. ಸೊ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಸ್ಟೆಪ್ಸ್ ಆಗಿ, ಸೊ ಇದನ್ನೆಲ್ಲ ಟ್ರೆಡ್ ಅಂತ ಹೇಳ್ತೀವಿ ನಾವು. ಓಕೆ, ದೀಸ್ ಆರ್ ಆಲ್ ದ ಟ್ರೆಡ್ಸ್. ಸೊ ಟ್ರೆಡ್ಸ್ ಮಾಮೂಲಿಯಾಗಿ ಮೀನ್ಸ್ ಜನರಲ್ ಆಗಿ 10 ಇಂಚಸ್ ಕೊಡ್ತೀವಿ ನಾವು. ಓಕೆ, ಅಂಡ್ ದ ಒನ್ ವಿಚ್ ಇಸ್ ರೈಸ್ಡ್ ಅಪ್ ಇಟ್ಸ್ ಕಾಲ್ಡ್ ಆಸ್ ವಾಟ್, ರೈಸರ್. ಸೊ ಇದು ಹಾರಿಜಾಂಟಲ್ ಏನಿದೆ ಅದನ್ನ ಟ್ರೆಡ್ ಅಂತೀವಿ. ರೈಸರ್, ಟ್ರೆಡ್, ರೈಸರ್, ಟ್ರೆಡ್, ರೈಸರ್, ಟ್ರೆಡ್, ರೈಸರ್. ಓಕೆ, ಸೊ ಟ್ರೆಡ್ ಎಷ್ಟಿರಬೇಕು, ರೈಸರ್ ಎಷ್ಟಿರಬೇಕು, ಅದಕ್ಕೊಂದು ಫಾರ್ಮುಲಾ ಇದೆ. ಜಸ್ಟ್ ಯು ನೀಡ್ ಟು ಸಬ್ಸ್ಟಿಟ್ಯೂಟ್ ದಟ್. ಒನ್ಸ್ ಇದು ಕಾನ್ಸೆಪ್ಟ್ ಅರ್ಥ ಆದರೆ ಮುಗೀತು, ಯು ವಿಲ್ ಗೆಟ್ ಟು ನೋ. ಓಕೆ, ಸೊ ಟ್ರೆಡ್, ರೈಸರ್ ಇದೆ. ಸೊ ಲ್ಯಾಂಡಿಂಗ್ ಬೀಮ್. ಆಮೇಲೆ ಇದಕ್ಕೆ ಏನಂತಾರೆ, ವೇಸ್ಟ್ ಸ್ಲ್ಯಾಬ್ ಅಂತಾರೆ ಇದಕ್ಕೆ. ಓಕೆ, ವೇಸ್ಟ್ ಸ್ಲ್ಯಾಬ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬ್ಯಾಲಿಸ್ಟರ್ ಅವೆಲ್ಲ ಕೊಟ್ಟರೆ. ಓಕೆ, ಇನ್ನು ಸ್ಟೇರ್ಸ್ ಮಾಡುವಾಗ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಲಿಂಟಲ್ ಅಂಡ್ ಚಜ್ಜಾ. ಸೊ ಬೀಮ್ ಅಂತ ಏನು ಹೇಳ್ತೀವಿ, ಸೊ ದಿಸ್ ಇಸ್ ದ ಬೀಮ್. ಓಕೆ, ಸೊ ಡೋರ್ ಲೆವೆಲ್ಗೆ ಮೀನ್ಸ್ ನಮ್ಮ ಮನೆಯಲ್ಲೆಲ್ಲ ವಿಂಡೋಸ್ ಅಂಡ್ ಡೋರ್ಸ್ ಇದೆ ಅಲ್ವಾ, ಸೊ ಆ ಲೆವೆಲ್ಗೆ ಒಂದು ಹಾರಿಜಾಂಟಲ್ ಬ್ಯಾಂಡ್ ಅಂತ ಹಾಕ್ತೀವಿ ನಾವು ಮೇಸನ್ರಿ ವಾಲ್ ಮೀನ್ಸ್ ಗೋಡೆ ಕಟ್ಟುವಾಗ. ಸೊ ದಟ್ ಈಸ್ ಕಾಲ್ಡ್ ಎಸ್ ವಾಟ್, ಲಿಂಟಲ್. ಸೊ ದಿಸ್ ಈಸ್ ಯುವರ್ ಲಿಂಟಲ್. ಓಕೆ, ಲಿಂಟಲ್ ನೆಕ್ಸ್ಟ್ ಬರೋದು ಸ್ಲ್ಯಾಬ್ಗಿಂತ ಕೆಳಗಡೆ ಬೀಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಇಸ್ ದ ಲಿಂಟಲ್. ಸೊ ಡೋರ್ ಮೇಲ್ಗಡೆನೆ ಇರುತ್ತೆ ಹಾರಿಜಾಂಟಲ್ ಬ್ಯಾಂಡ್ ಅಂತ ಹೇಳ್ತೀವಿ ನಾವು ಅದನ್ನ. ಓಕೆ, ಸೊ ದಿಸ್ ಇಸ್ ದ ಲಿಂಟಲ್, ದಿಸ್ ಇಸ್ ಲಿಂಟಲ್, ಲಿಂಟಲ್, ಲಿಂಟಲ್. ಸೊ ಆ ಲಿಂಟಲ್ ನಿಂದನೇ ನಾವೇನ್ ಮಾಡ್ತೀವಿ, ಹೊರಗಡೆ ಸನ್ಶೇಡ್ ಮೀನ್ಸ್ ಮಳೆ ಬಂದಾಗ ಅಥವಾ ಬಿಸಿಲು ಮನೆ ಒಳಗೆ ಬರಬಾರ್ದು ಅಂತ ಹೇಳಿ ಏನು ವಿಂಡೋ ಹತ್ರ ಹಾಕ್ತಿವಲ್ವಾ, ಚಜ್ಜಾ ಅಂತ ಹೇಳ್ತೀವಿ, ಅಥವಾ ಸನ್ಶೇಡ್ ಕೂಡ ಅನ್ಬೋದು. ಸೊ ದಿಸ್ is the lintel level. So this is the lintel level. So this is the window. So window ಮೇಲ್ಗಡೆನೆ ಒಂದು horizontal band, this is called lintel level. So ಅಲ್ಲಿಂದನೇ ನಾವೇನ್ ತಗೋತೀವಿ, ಚಜ್ಜಾ ಅಂತ, sunshade. So this is called as ಚಜ್ಜಾ. So this out source part, ಔಟ್ ಆಗಿ ಒಂದು ಹೊರಗಡೆ ಬಂದಿದೆಯಲ್ಲ ಪಾರ್ಟ್, ಇದನ್ನ ಚಜ್ಜಾ ಅಂತೀವಿ. ಸೊ ಅದು ಎದಕ್ಕೆ ಕನೆಕ್ಟೆಡ್ ಆಗಿರುತ್ತೆ, ಅದು ಲಿಂಟಲ್ಗೆ ಕನೆಕ್ಟೆಡ್ ಇರುತ್ತೆ. ಓಕೆ, ಸಿ ಇಲ್ಲಿ ಸ್ಲ್ಯಾಬ್ ಇದೆ. ಸೊ ಹಿಯರ್ ಯು ವಿಲ್ ಗೆಟ್ ಅ ಲಿಂಟಲ್. ದಿಸ್ ಈಸ್ ವಾಟ್, ಚಜ್ಜಾ. ಓಕೆ, ಸೊ ಓಕೆ, ದಿಸ್ ಇಸ್ ಲಿಂಟಲ್, ಚಜ್ಜಾ, ದಿಸ್ ಇಸ್ ದ ಲಿಂಟಲ್. ಓಕೆ, ನಾವು ಲಿಂಟಲ್ ಅಂಡ್ ಚಜ್ಜಾ ಆಯಿತು. ಜಸ್ಟ್ ಐ ಆಮ್ ಶೋಯಿಂಗ್ ದ ಡಯಾಗ್ರಾಮ್ಸ್. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಬೀಮ್. ಓಕೆ, ಸೊ ಬೀಮ್ಸ್ ಅಂಡ್ ಸ್ಲ್ಯಾಬ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ,
ಸೊ ಬೀಮ್ಸ್ ಅಲ್ಲಿ ನಮಗೆ ಸಿಂಗ್ಲಿ ರೀನ್ಫೋರ್ಸ್ಡ್ ಬೀಮ್ ಬರುತ್ತೆ, ಡಬ್ಲಿ ರೀನ್ಫೋರ್ಸ್ಡ್ ಬೀಮ್ ಬರುತ್ತೆ. ಸೊ ನಾವು ಹೇಗಪ್ಪ ಕ್ಯಾಟಗರೈಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಬೀಮ್ಸ್ ಅಲ್ಲಿ ಸೊ 2 ಟೈಪ್ಸ್ ಆಫ್ ಏನ್ ಬರುತ್ತೆ, ಬಾರ್ಸ್ ಬರುತ್ತೆ. ಸೊ ಒಂದು ಮೇನ್ ಬಾರ್ಸ್, ಇನ್ನೊಂದು ಸೆಕೆಂಡರಿ ಆಲ್ಟರ್ನೇಟ್ ಅಂತಾನು ಹೇಳ್ತೀವಿ ಅಥವಾ ಆಂಕರ್ ಬಾರ್ ಅಂತಾನು ಹೇಳ್ತೀವಿ. ಸೊ ಮೇನ್ ಬಾರ್ 12 mm ಇದ್ರೆ ಆಂಕರ್ ಬಾರ್ ಒಂದು 8 mm ಇರುತ್ತೆ. ಸೊ ಕಡಿಮೆ. ಓಕೆ, ಸೊ ಮೇನ್ ಬಾರ್ ಯಾವುದು, ಬಾರ್ ಅಲ್ಲಿ ಯಾವ್ದು ಲಾರ್ಜರ್ ಸೈಜ್ ಇರುತ್ತೆ ಅದನ್ನ ನಾವು ಮೇನ್ ಬಾರ್ ಅಂತ ಹೇಳ್ತೀವಿ. ಸೊ ಕಡಿಮೆ ಸೈಜ್ ಇರೋದನ್ನ ನಾವು ಸೆಕೆಂಡರಿ ಬಾರ್ ಅಂತ ಹೇಳ್ತೀವಿ ಅಥವಾ ಆಂಕರ್ ಬಾರ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನ ಬೀಮ್ ಅವ್ರು ಹೇಳ್ತಾರೆ, ಸೊ ಇಷ್ಟಿಷ್ಟು ರಾಡ್ಸ್ ಹಾಕಿದೀವಿ ಅಂತ ಹೇಳಿ. ಸೊ ಇನ್ ದ ಟಾಪ್ ರಿನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ, ಬಾಟಮ್ ರಿನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಟಾಪ್ ಅಲ್ಲಿ ಕೂಡ ಸೇಮ್ ರಿನ್ಫೋರ್ಸ್ಮೆಂಟ್ ಇದ್ದು, ಮೀನ್ಸ್ ಮೇನ್ ಬಾರ್ ಏನಿದೆ ಅಲ್ವಾ ಅದೇ ರಿನ್ಫೋರ್ಸ್ಮೆಂಟ್ ಇದ್ದು, ಬಾಟಮ್ ಅಲ್ಲಿ ಕೂಡ ಸೇಮ್ ಇದ್ರೆ, ಸೊ ವೆನ್ ದ ರಿನ್ಫೋರ್ಸ್ಮೆಂಟ್ ಮೇಲ್ಗಡೆ ಸಹ ಸೇಮು, ಕೆಳಗಡೆ ಸಹ ಸೇಮ್, ಮೀನ್ಸ್ ಎರಡೂ ಕಡೆ ನಾವು ಮೇನ್ ಬಾರ್ ಯೂಸ್ ಮಾಡಿದ್ರೆ ಅದನ್ನ ಏನಂತ ಹೇಳ್ತೀವಿ, ಡಬ್ಲಿ ರಿನ್ಫೋರ್ಸ್ ಬೀಮ್ ಅಂತ ಹೇಳ್ತೀವಿ. ಸೊ ಓನ್ಲಿ ಒಂದ್ ಕಡೆ, ಸೊ ದಟ್ ಈಸ್ ಇನ್ ದ ಬಾಟಮ್, ಇನ್ ದ ಟೆನ್ಷನ್ ಝೋನ್, ಅಲ್ಲಿ ಓನ್ಲಿ ನಾವು ಏನ್ ಮಾಡ್ತೀವಿ, ಬೀಮ್ಸ್ ಇದ್ರೆ, ಮೇನ್ ಬಾರ್ಸ್ ಇದ್ರೆ ನಾವೇನ್ ಮಾಡ್ತೀವಿ ಅದನ್ನ ಸಿಂಗ್ಲಿ ರಿನ್ಫೋರ್ಸ್ ಬೀಮ್ ಅಂತ ಹೇಳ್ತೀವಿ. ಮತ್ತೆ ಮೇಲ್ಗಡೆ ಏನ್ ಸರ್, ಸೊ ಮೇಲ್ಗಡೆ ಕಡಿಮೆ ಈ ಬಾರ್ ಕಿಂತನೂ ಕಡಿಮೆ ಇರೋ ಬಾರ್, ಮೀನ್ಸ್ ಕಡಿಮೆ ಇರೋ ಡಯಾಮೀಟರ್ ಆಫ್ ದ ಬಾರ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 12 ಯೂಸ್ ಮಾಡಿದ್ರೆ ಇಲ್ಲಿ ಒಂದು 8 mm ಬಾರ್ ನ ಯೂಸ್ ಮಾಡ್ತೀವಿ. ಇಲ್ಲಿ 16 mm ಯೂಸ್ ಮಾಡಿದ್ರೆ ಇಲ್ಲಿ 8 mm ಬಾರ್ ನ ಯೂಸ್ ಮಾಡ್ತೀವಿ. ಸೊ ಓಕೆ, ಸೊ ವೆನ್ ಬೋತ್ ದ ಬಾರ್ಸ್ ಇನ್ ದ ಟಾಪ್ ಅಂಡ್ ಬಾಟಮ್ ರಿನ್ಫೋರ್ಸ್ಮೆಂಟ್ ಸೇಮ್ ಇದ್ರೆ ಓಕೆ, ಅದನ್ನ ನಾವು ಡಬ್ಲಿ ರಿನ್ಫೋರ್ಸ್ಮೆಂಟ್ ಅಂತೀವಿ. ವೆನ್ ದೇರ್ ಇಸ್ ಅ ಚೇಂಜ್, ಈ ಬಾರ್ಗಿಂತ ಈ ಬಾರ್ ಏನಾದ್ರು ಕಡಿಮೆ ಇದ್ರೆ ಅದನ್ನ ನಾವೇಂತ ಹೇಳ್ತೀವಿ, ಸಿಂಗ್ಲಿ ರಿನ್ಫೋರ್ಸ್ಡ್ ಬೀಮ್ ಅಂತ ಹೇಳ್ತೀವಿ. ಓಕೆ, ಸೊ ಸಿಂಗ್ಲಿ ರಿನ್ಫೋರ್ಸ್ ಬೀಮ್, ಡಬ್ಲಿ ರಿನ್ಫೋರ್ಸ್ ಬೀಮ್. ಸೊ ಇದು ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಕ್ವಶನ್ ನೋಡಿದಾಗ ಅವ್ರು ಡೈರೆಕ್ಟ್ ಆಗಿ ಕೊಡ್ತಾರೆ. ಓಕೆ, ಸೊ ಈ ರೀತಿ ಇರುತ್ತೆ, ಈ ರೀತಿ ನೀವು ಬಿಡಿಸ್ಬೇಕಾಗುತ್ತೆ. ಸೊ 2D ಡಯಾಗ್ರಾಮ್. ಓಕೆ, ಸಿ ಹಿಯರ್ ಇಲ್ಲೇನು ಕೊಟ್ಟಿದ್ದಾರೆ ಹೇಳಿ. ಸೊ ಈ ಬಾರ್ ಸೈಜ್ ನೋಡಿ, ಸೊ ಸೇಮ್ ಇದೆ ಅಲ್ವಾ. ಸೊ ಇಟ್ ಇಸ್ ನಥಿಂಗ್ ಬಟ್ ದ ಡಬ್ಲಿ ರಿನ್ಫೋರ್ಸ್ಡ್ ಬೀಮ್. ಓಕೆ, ಸೊ ಬೀಮ್ ಅಂಡ್ ಸ್ಲ್ಯಾಬ್ ಕೂಡ ಅದೇ ರೀತಿ. ಸೊ ಸಿ ಹಿಯರ್, ದಿಸ್ ಇಸ್ ದ ಕಾಲಮ್ ಮೇಲಿದೆ ಎರಡು ಸ್ಲ್ಯಾಬ್. ಸೊ ದಿಸ್ ಇಸ್ ದ ಒನ್ ವೇ ಸ್ಲ್ಯಾಬ್, ದಿಸ್ ಇಸ್ ದ ಟೂ ವೇ ಸ್ಲ್ಯಾಬ್. ಸೊ ಒನ್ ವೇ ಸ್ಲ್ಯಾಬ್ ಅಲ್ಲಿ ಏನಾಗುತ್ತೆ, ಸೊ ಮೇನ್ ಬಾರ್ಸ್ ಈ ರೀತಿ ಕೊಡ್ತೀವಿ, ಆಮೇಲೆ ಮೇನ್ ಬಾರ್ಸ್ ಬಿಟ್ಟು ಅದಕ್ಕಿಂತ ಕಡಿಮೆ ಡಯಾಮೀಟರ್ ಇರೋ ಬಾರ್ನ ನಾವು ಇನ್ನೊಂದು ಡೈರೆಕ್ಷನ್ ಕೊಡ್ತೀವಿ. ಓಕೆ, ಅಲಾಂಗ್ ದ ಲೆಂತ್ ಆಫ್ ಒನ್ ವೇ ಸ್ಲ್ಯಾಬ್ ವಿಲ್ ಗಿವ್ ಮೇನ್ ಬಾರ್ಸ್, ಬಟ್ ಒನ್ ಬಾರ್ಸ್ ಕೊಡ್ತೀವಿ. ಐ ಟೆಲ್ ಯು ಮೇನ್ ಆರ್ alternate bars, I'll tell you. Okay, whenever we do the question, no, whenever solve we will do that. So one way slab, two way slab. ಇಲ್ಲಿ two way slab ಅಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಯಾವ ರೀತಿ ಬಾರ್ಸ್ ಯೂಸ್ ಮಾಡ್ತೀವಿ ಅದೇ ಸೇಮ್ ಟೈಪ್ ಬಾರ್ಸ್ ನಾವು ಟೂ ವೇ ಸ್ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಸೇಮ್ ಬಾರ್ಸ್ ಇನ್ ಬೋತ್ ಡೈರೆಕ್ಷನ್ ಬಂದ್ರೆ ಲೆಂತ್ ಅಂಡ್ ವಿಡ್ತ್ ಸೇಮ್ ಬಾರ್ಸ್ ಇದ್ರೆ ನಾವು ಟೂ ವೇ ಸ್ಲ್ಯಾಬ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಒನ್ ವೇ ಸ್ಲ್ಯಾಬ್ ಅಂತ ಹೇಳ್ತೀವಿ. ಸೊ LX ಇದು ಕೋಡಲ್ ಪ್ರೊವಿಷನ್ ಪ್ರಕಾರ ನಾವು ಇನ್ನೊಂದು ಟೈಪ್ ನಾವು ಹೇಳ್ಬೋದು. ಸೊ LY/LX ಗ್ರೇಟರ್ ದ್ಯಾನ್ 2, ಲೆಸ್ ದ್ಯಾನ್ 2 ಅನ್ನೋದೊಂದು ಕ್ರೈಟೀರಿಯಾ ಇದೆ. ಸೊ ಅದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಸೊ ದಿಸ್ ವಾಸ್ ಅಬೌಟ್ ದ ಸ್ಲ್ಯಾಬ್ ಅಂಡ್ ಬೀಮ್. ಸೊ ನೆಕ್ಸ್ಟ್ ಡಯಾಗ್ರಾಮ್ ಈಸ್ ಯುವರ್ ಪೇವ್ಮೆಂಟ್. ಸೊ ಪೇವ್ಮೆಂಟ್ ಅಲ್ಲಿ ನಮ್ಗೆ ಕೇಳ್ತಾರೆ, ಸೊ ರಿಜಿಡ್ ಪೇವ್ಮೆಂಟ್ ನ ಬಿಡಿಸ್ರಿ, ರಿಜಿಡ್ ಪೇವ್ಮೆಂಟ್ ಡ್ರಾಯಿಂಗ್ ಕೊಡ್ತಾರೆ. ಓಕೆ, ಸೊ ವಿ ಹ್ಯಾವ್ ಟು ಡ್ರಾ ವಾಟ್, ಸಬ್ ಗ್ರೇಡ್, ಸಬ್ ಬೇಸ್ ಕೋರ್ಸ್, ಕಾಂಕ್ರೀಟ್ ಸ್ಲ್ಯಾಬ್. ಸೊ ದಿಸ್ ಈಸ್ ಡೈರೆಕ್ಟ್ಲಿ ದ ರಿಜಿಡ್ ಪೇವ್ಮೆಂಟ್. ಸೊ ಪೇವ್ಮೆಂಟ್ ಅಲ್ಲಿ ಎರಡು ಟೈಪ್ ಬರ್ತವೆ, ಒಂದು ರಿಜಿಡ್ ಪೇವ್ಮೆಂಟ್ ಅಂತ ಹೇಳಿ, ಇನ್ನೊಂದು ಫ್ಲೆಕ್ಸಿಬಲ್ ಪೇವ್ಮೆಂಟ್ ಅಂತ ಹೇಳಿ. ಸೊ ರಿಜಿಡ್ ಪೇವ್ಮೆಂಟ್ ನೋಡಿ, ಸಬ್ ಬೇಸು ಡೈರೆಕ್ಟ್ಲಿ ಕಾಂಕ್ರೀಟ್ ಯೂಸ್ ಮಾಡ್ತೀವಿ. ಅದೇ ಫ್ಲೆಕ್ಸಿಬಲ್ ಪೇವ್ಮೆಂಟ್ ಆದ್ರೆ ಸಬ್ ಬೇಸ್ ನೆಕ್ಸ್ಟ್ ನಾವು ಆಸ್ಫಾಲ್ಟ್ ಇಂದು ಕವರಿಂಗ್ ಹಾಕ್ತೀವಿ. ಓಕೆ, ಫ್ಲೆಕ್ಸಿಬಲ್ ಪೇವ್ಮೆಂಟ್ ಅಂಡ್ ರಿಜಿಡ್ ಪೇವ್ಮೆಂಟ್. ಸೊ ಅದ್ರದ್ದು ನಾವು ಕ್ರಾಸ್ ಸೆಕ್ಷನ್ ಅನ್ನ ಡ್ರಾ ಮಾಡಕ್ ಹೇಳ್ತಾರೆ. ಸೊ ಕ್ರಾಸ್ ಸೆಕ್ಷನ್ ಡ್ರಾ ಮಾಡಬೇಕಾಗುತ್ತೆ. ಸೊ ಬೇಸ್ ಕೋರ್ಸ್, ಕಾಂಕ್ರೀಟ್ ಸ್ಲ್ಯಾಬ್. ಸೊ ಕಾಂಕ್ರೀಟ್ ಸ್ಲ್ಯಾಬ್ ಆಲ್ಮೋಸ್ಟ್ ಇಟ್ ಇಸ್ ರಿಜಿಡ್. ಓಕೆ, and if we use tar, it will be what, our flexible pavement. So flexible pavement in the, see here, so natural subgrade, compacted subgrade, sub base course, binder course, surface course, seal coat. So these two components flexible pavement ಅಲ್ಲಿ ಬರುತ್ತೆ. ಸೊ ಫ್ಲೆಕ್ಸಿಬಲ್ ಪೇವ್ಮೆಂಟ್ ಕಾಂಪೊನೆಂಟ್ಸ್ ಜಾಸ್ತಿ ಇರ್ತವೆ. ಓಕೆ, ಸೊ ಅಂಡ್ ಇನ್ ರಿಜಿಡ್ ಕಡಿಮೆ ಇರ್ತವೆ, ಡೈರೆಕ್ಟ್ ಆಗಿ ಸೊ ಇರುತ್ತೆ ನೋಡಿ, ಬೇಸ್ ಸಬ್ಗ್ರೇಡ್, ಬೇಸ್ ಕೋರ್ಸ್, ಕಾಂಕ್ರೀಟ್ ಪೇವ್ಮೆಂಟ್. ಓಕೆ, ಸೊ ಅವ್ರು ಕೇಳ್ತಾರೆ ನಿಮಗೆ ಎಲ್ಲ ಡೈಮೆನ್ಷನ್ಸ್, ಅವರು ಏನೇನು ಇದೆ, ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾರೆ. ಸೊ ಆ ಪ್ರಾಬ್ಲಮ್ ತಕ್ಕಂಗೆ ನಾವು ಡಯಾಗ್ರಾಮ್ ಬಿಡಿಸಿದ್ರೆ ಆಯ್ತು. ನೆಕ್ಸ್ಟ್ ಇನ್ನೊಂದೇನು ಬರುತ್ತೆ ನಿಮಗೆ, ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಬರುತ್ತೆ, ಇನ್ನೊಂದು ಸೆಪ್ಟಿಕ್ ಟ್ಯಾಂಕ್ ಅಂತ ಬರುತ್ತೆ. ಸೊ ಸೆಪ್ಟಿಕ್ ಟ್ಯಾಂಕ್ ವೈ ಇಟ್ ಈಸ್ ಯೂಸ್ಡ್, ಇದೆಲ್ಲ ನೀವು ಕಲಿತೀರಿ.
ಸೊ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ನೋಡಿ ಒಂದ್ಸಲ ಡಯಾಗ್ರಾಮ್ ನೋಡಿ. ಓಕೆ, ಸೊ ಕ್ಯಾಪ್, ಸೊ ವೇಸ್ಟ್ ವಾಟರ್ ಗೋಸ್ ಅಂಡ್ ಡ್ರೈನ್, ಸ್ಲಜ್ ಅಲ್ಲೇ ಉಳ್ಕೊಳ್ಳುತ್ತೆ. ಓಕೆ, ಸೊ ಇವೆಲ್ಲ ನೀವು ಕಲಿತೀರಿ ಇದ್ರ ಬಗ್ಗೆ. ಯು ಜಸ್ಟ್ ಹ್ಯಾವ್ ಟು ಡ್ರಾ ದ ಸೆಪ್ಟಿಕ್ ಟ್ಯಾಂಕ್, ದಟ್ಸ್ ಇಟ್. ಸೊ ಸೆಡಿಮೆಂಟೇಶನ್ ಟ್ಯಾಂಕ್. ಓಕೆ, ಸೊ ಒಂದ್ಸಲ ನೀವು ಗೂಗಲ್ ಮಾಡಿ, ಯು ವಿಲ್ ಬೆಟರ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇನ್ನೊಂದು ಟ್ರಸ್ ಇದೆ. ಸೊ ಟ್ರಸ್ ಅಲ್ಲಿ ಇವೆಲ್ಲ ನೆನಪಿರ್ಬೇಕು. ಸೊ ಇದನ್ನ ಪರ್ಲಿನ್ ಅಂತೀವಿ. ಸಿಯ ಕ್ಲೀಟ್ ಆಂಗಲ್, ಸೊ ಆಂಗಲ್ ಇಂಡಿಯನ್ ಆಗಿರುತ್ತಲ್ಲ ಅದನ್ನ ಕ್ಲೀಟ್ ಆಂಗಲ್ ಅಂತ ಹೇಳ್ತೀವಿ. ಸೊ ಇದು ಮೇಲ್ಗಡೆದು AC ಶೀಟ್ಸ್. ಓಕೆ, ಇದನ್ನ ರಾಫ್ಟರ್ ಅಂತೀವಿ, ತಮ್ಮ ಪ್ರಿನ್ಸಿಪಲ್ ರಾಫ್ಟರ್. ಓಕೆ, ಸೊ ಆಂಗಲ್, ಬೇಸ್ ಪ್ಲೇಟ್, ಗಸೆಟ್ ಪ್ಲೇಟ್. ಸೊ ಮೋರ್ ದ್ಯಾನ್ ಒಂದು ಪ್ಲೇಟಿಗೆ ಮೋರ್ ಬೋಲ್ಟ್ಸ್ ಇದ್ರೆ ಅದನ್ನ ಗಸೆಟ್ ಪ್ಲೇಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ AC ರಿಡ್ಜ್. ಓಕೆ, ಸೊ ರೂಫ್ ಟ್ರಸ್ ಬಗ್ಗೆನು. ಸೊ ದಿಸ್ ಇಸ್ ಪಾರ್ಟ್ ಆಫ್ ಟ್ರಸ್, ಇದ್ರದ್ದು ಮಿರರ್ ಇಮೇಜ್ ಈ ಕಡೆ ಇರುತ್ತೆ. ಓಕೆ, ಸ್ಟೀಲ್ ರೂಫ್ ಟ್ರಸ್. ಸೊ ಇಲ್ಲಿ ನಿಮಗೆ ಇನ್ನೂ ಡಿಫ್ರೆನ್ಸ್ ಹೇಳಿದ್ದಾರೆ ನೋಡಿ. ಓಕೆ, ಸೊ ಈ ತರ ಇದ್ರೆ ನೀವು ಕಿಂಗ್ ಪೋಸ್ಟ್ ಡ್ರಾ ಮಾಡ್ರಿ, ನಿಮಗೆ ಈ ವ್ಯಾಲ್ಯೂಸ್ ಎಲ್ಲ ಕೊಡ್ತಾರೆ, ರೈಸ್ ವ್ಯಾಲ್ಯೂಸ್ ಎಲ್ಲ ಕೊಡ್ತಾರೆ, ಕಿಂಗ್ ಪೋಸ್ಟ್ ಡ್ರಾ ಮಾಡಬೇಕು. ಸೊ ವ್ಯಾರನ್, ಇಂಗ್ಲಿಷ್, ಹೌ, ಪ್ರಾಟ್, ಸೊ ಇವೆಲ್ಲ ಇಲ್ಲ, ಜಸ್ಟ್ ಏನು ಕಿಂಗ್ ಪೋಸ್ಟ್ ಅಂತ ಕೇಳ್ಬೋದು, ಇಲ್ಲಾಂದ್ರೆ ಈ ತರದ್ದು ಒಂದು ನಾರ್ಮಲ್ ಆಗಿ ಕೇಳ್ತಾರೆ. ಓಕೆ, ಸೊ ದಿಸ್ ವಾಸ್ ಅಬೌಟ್ ದ ಕಾಂಪೊನೆಂಟ್ಸ್ ವಿಚ್ ಐ ಟ್ರೈ ಟು ಶೋ ಯು. ನೌ ವಿಲ್ ಗೋ ಟು ಅವರ್ ಡ್ರಾಯಿಂಗ್. ಸೊ ಫಸ್ಟ್ ಏನು ಕೇಳಿದರೆ, ಸೊ ಡ್ರಾ ದ ಕ್ರಾಸ್ ಸೆಕ್ಷನ್ ಆಫ್ ದ ಫೌಂಡೇಶನ್. Okay, so draw a cross section of the cross section of a size stone masonry foundation to be provided for a boundary wall of 230 mm thick burnt brick masonry for a building. So use the following data. So they all the data ಕೊಟ್ಟಿದ್ದಾರೆ. ಓಕೆ, ಏನು ಕೊಟ್ಟಿದ್ದಾರೆ, ವಿಡ್ತ್ ಆಫ್ ದ ಫೌಂಡೇಶನ್. ಸೊ ಎಷ್ಟು ವಿಡ್ತ್ ಇದೆ ಅಂದರೆ 800 mm ಇದೆ. ಸೊ ವಿಡ್ತ್ ಎಷ್ಟು ಇದೆ, 800 ಇದೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡೆಪ್ತ್ ಆಫ್ ದ ಫೌಂಡೇಶನ್ ಬಿಲೋ ಗ್ರೌಂಡ್ ಲೆವೆಲ್. ಸೊ ಗ್ರೌಂಡ್ ಲೆವೆಲ್ಗಿಂತ ಬಿಲೋ ಎಷ್ಟಿದೆ, 900 mm ಇದೆ. ಸೊ ಏನು ಮಾಡಬೇಕು, ಸೊ ಇದು 800 ವಿಡ್ತ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನು, 900 mm ಬಿಲೋ. ಸೊ ಡೆಪ್ತ್ ಆಫ್ ದ ಫೌಂಡೇಶನ್ ಡೈರೆಕ್ಟ್ ಆಗಿ ಕೇಳ್ತಿದ್ದಾರೆ ಅವರು. ಸೊ ಇದನ್ನ ಗ್ರೌಂಡ್ ಲೆವೆಲ್ ಅಂತ ನಾವು ತಗೊಂಡ್ರೆ, ಓಕೆ, ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರೋದು, 900 mm. ಓಕೆ, ನೆಕ್ಸ್ಟ್ ಥಿಕ್ನೆಸ್ ಆಫ್ ದ ಲೆವೆಲಿಂಗ್ ಬೆಡ್, ದಟ್ CC ಬೆಡ್, ಕಾಂಕ್ರೀಟ್ ಬೆಡ್. ಓಕೆ, ಎಷ್ಟಿದೆ, 1:4:8, ದಟ್ ಈಸ್ 200 mm. ಓಕೆ, ಥಿಕ್ನೆಸ್ ಆಫ್ ದ ಫಸ್ಟ್ ನಾವೇನು ಹಾಕ್ತೀವಿ, ದ ಥಿಕ್ನೆಸ್ ಆಫ್ ದ CC ಬೆಡ್ ಹಾಕೋದು, PCC ಅಂತ ಹೇಳ್ತೀವಲ್ಲ. ಸೊ ದಿಸ್ ಇಸ್ ದ CC. ಎಷ್ಟಿದು, ದಿಸ್ ಈಸ್ ನಥಿಂಗ್ ಬಟ್ ಯುವರ್ 200 mm. ನೆಕ್ಸ್ಟು ಥಿಕ್ನೆಸ್ ಆಫ್ ದ ಪ್ಲಿಂತ್ ಬೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 100 mm. ಸೊ ಐ ವಿಲ್ ಶೋ ಯು. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕಾಂಕ್ರೀಟ್ ಆಫ್ಸೆಟ್. ಓಕೆ, ನೆಕ್ಸ್ಟು ಮೇಸನ್ರಿ ಆಫ್ಸೆಟ್. ಆಫ್ಸೆಟ್ ಅಂದ್ರೇನು, ಸೊ ಆಫ್ಸೆಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಏನಾಗುತ್ತೆ, ಸೊ ಕಾಂಕ್ರೀಟ್ ಆಫ್ಸೆಟ್ ಕೊಟ್ಟಿದ್ದಾರೆ, ಮೇಸನ್ರಿ ಆಫ್ಸೆಟ್ ಕೊಟ್ಟಿದ್ದಾರೆ. ಮೀನ್ಸ್ ವಾಟ್, ಸೊ ಇಲ್ಲಿ 2 ಸ್ಟೆಪ್ಸ್ ಬರ್ತವೆ ನಮಗೆ. ಸೊ ಫಸ್ಟ್ ಒನ್ ಈಸ್, ಸೊ 200 CC ಬೆಡ್ ಹಾಕಿದ ತಕ್ಷಣ ಇಲ್ಲೊಂದು ಆಫ್ಸೆಟ್ ಅಂದರೆ ಇಲ್ಲಿ ಲಾಸ್ಟ್ ಎಂಡಿಗೆ ಜಾಗ ಬಿಡೋದು. ಇಷ್ಟು ಆಫ್ಸೆಟ್, ಎಷ್ಟು ಆಫ್ಸೆಟ್ ಇದು, 100 mm. ಓಕೆ, ದಿಸ್ ಈಸ್ ಅವರ್ 100 mm. 100 mm ಹಾಕಿ ಮತ್ತೆ ನಾವು ಡ್ರಾ ಮಾಡಬೇಕು. ನೆಕ್ಸ್ಟ್ ಏನು ಬರುತ್ತೆ, ಮೇಸನ್ರಿ ಆಫ್ಸೆಟ್ ಅಂತ ಬರುತ್ತೆ, ದಟ್ ಈಸ್ 50 mm. ಸೊ ದಿಸ್ ಈಸ್ ಯುವರ್ ಫಸ್ಟ್ ಫುಟಿಂಗ್, ದಿಸ್ ಈಸ್ ಯುವರ್ ಸೆಕೆಂಡ್ ಫುಟಿಂಗ್. ನೆಕ್ಸ್ಟು ಇದ್ರ ಮೇಲೆ ಪ್ಲಿಂತ್ ಬೀಮ್ ಬರುತ್ತೆ. ಸೊ ಇದಾದ್ಮೇಲೆ ಗ್ರೌಂಡ್ ಲೆವೆಲ್ಗಿಂತ ಮೇಲೆ ಆದಮೇಲೆ ಈ ಪ್ಲಿಂತ್ ಬೀಮ್ ಏನಿದೆ ಅಲ್ವಾ, ಇದು ಎಲ್ಲಿದೆ, ಇಲ್ಲಿ ಪ್ಲಿಂತ್, ಥಿಕ್ನೆಸ್ ಆಫ್ ದ ಪ್ಲಿಂತ್ ಬೆಡ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ದಟ್ ಈಸ್ ಪ್ಲಿಂತ್ ಬೆಡ್ ಅಬೌವ್ ದ ಗ್ರೌಂಡ್ ಲೆವೆಲ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ಪ್ಲಿಂತ್ ಬೆಡ್, ದಿಸ್ ಈಸ್ ವಾಟ್, 100 mm. Okay, so you can see the diagram now. So wait, so manual already ಕೊಟ್ಟಿದ್ದೀನಿ, see to it and you have to draw this. So okay, see thickness, width of the foundation, so 800 mm ಇದೆ. ಇದನ್ನ ನಾವು ಫಸ್ಟ್ ನಾವು ಸ್ಕೆಚ್ ಬುಕ್ ಅಲ್ಲಿ ಬಿಡಿಸಬೇಕು. ನೆಕ್ಸ್ಟ್ ಇದನ್ನ ಆಟೋ ಕ್ಯಾಡ್ ಅಲ್ಲಿ ಹಾಕಿ ಪ್ರಿಂಟ್ ಔಟ್ ತಗೋಬೇಕು. ಸೊ ದಿಸ್ ಈಸ್ ಯುವರ್ ವರ್ಕ್ ವಿಚ್ ಯು ಸಪೋಸ್ ಟು ಡೂ. ಓಕೆ, ಸ್ಕೆಚ್ ಬುಕ್ ಅಲ್ಲಿ ಬಿಡಿಸ್ಬಿಟ್ಟು ಸ್ಕೆಚ್ ಬುಕ್ ಅಲ್ಲಿ ಹಾಕಬೇಕು. ನೆಕ್ಸ್ಟ್ ರೆಕಾರ್ಡ್ ಅಲ್ಲಿ ಏನು ಮಾಡಬೇಕು, ಸೊ ರೈಟ್ ಸೈಡ್ ಇದನ್ನ ಬರೆದು ಲೆಫ್ಟ್ ಸೈಡಿಗೆ ಇದೇನು ಪ್ರಿಂಟ್ ಔಟ್ ಇರುತ್ತಲ್ಲ, ಈ ಪ್ರಿಂಟ್ ಔಟ್ ನ ಪೇಸ್ಟ್ ಮಾಡಬೇಕು. ಓಕೆ, ಸೊ ಪೇಸ್ಟ್ ಮಾಡಲಿಕ್ಕೆ ಎವ್ರಿ ಒನ್ ಮಸ್ಟ್ ಡ್ರಾ ದಿಸ್ ಡಯಾಗ್ರಾಮ್.
ಜಸ್ಟ್ ಇದನ್ನೇ ಕಾಪಿ ಮಾಡಿ ಹಾಕೋದಲ್ಲ, ಗೊತ್ತಾಗುತ್ತೆ. ಓಕೆ, ಸೊ ನಾವು ಏನು ಮಾಡಬೇಕು, ಹೇಗೆ ಇದನ್ನ ಆಟೋಕ್ಯಾಡಲ್ಲಿ ಡ್ರಾ ಮಾಡೋದು ಹಾಗೆ ಮ್ಯಾನ್ಯಲಿ ಹೇಳ್ತೀನಿ ಕೇಳ್ರಿ. ಸೊ ಹೆಂಗೆ, ಸೊ ಲೈನ್ ಕಮಾಂಡ್ ತೊಗೋತೀವಿ. ಸೊ ಲೈನ್ ಕಮಾಂಡ್ ತೊಗೊಂಡು ಏನು ಮಾಡ್ತೀವಿ, ಸೊ 800 mm ಲೈನ್ನ ನಾನು ಡ್ರಾ ಮಾಡ್ತೀನಿ. ಹೇಗೆ, ಲೈನ್ ಕಮಾಂಡ್ ಎಲ್ ಸ್ಪೇಸ್ ಅಂತ ಗೊತ್ತು, ಫಸ್ಟ್ ಯೂನಿಟ್ ಸೆಟ್ ಮಾಡ್ಕೋತೀನಿ ಗೆ, ನೆಕ್ಸ್ಟ್ 800 mm ನ ಇಟ್ಕೋತೀನಿ. ಸೊ 800 mm ಆದಮೇಲೆ ಎಷ್ಟಿದೆ, 200 mm. ಸೊ 200 mm ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಆಫ್ಸೆಟ್ ಎಷ್ಟಿದೆ, 100 ಅಲ್ವಾ. ಸೊ 800 ಅಲ್ಲಿ ಈ ಕಡೆ 100 ಈ ಕಡೆ 100 ಹೋದ್ರೆ ಎಷ್ಟು, 200 ಹೋಗ್ಬೇಕಾ, ಅಥವಾ ಇಲ್ಲಿಂದ ಒಂದು 100 mm ಲೈನ್ ತಗೋತೀನಿ. ಓಕೆ, ಸೊ ಅಲ್ಲಿಂದ ನಾನು ಮತ್ತೆ 300 mm ಏರ್ಸ್ಕೊತೀನಿ. ಓಕೆ, ಆಮೇಲೆ ಈ ಲೈನನ್ನು ನಾನು ಡಿಲೀಟ್ ಮಾಡ್ತೀನಿ. ಸೊ 300 mm ಆಯಿತು. ಓಕೆ, ಸೊ 800 ಅಲ್ಲಿ ಈ ಕಡೆ 100 ಹೋದ್ರೆ 7, ಈ ಕಡೆ 600. ಸೊ ದಿಸ್ ಫುಲ್ ಎಷ್ಟಿರಬೇಕು, 600 ಇರಬೇಕು. ಓಕೆ, ನೆಕ್ಸ್ಟ್ ಮತ್ತೆ 50 ಬಿಡ್ತೀನಿ, ಸೆಕೆಂಡ್ ಫುಟಿಂಗ್ ಹಾಕ್ತೀನಿ. ಓಕೆ, ದಟ್ ಈಸ್ ಆಲ್ಸೋ 300 mm. ನೆಕ್ಸ್ಟು ಇಟ್ ಈಸ್ ನಥಿಂಗ್ ಬಟ್ ದ ಗ್ರೌಂಡ್ ಲೆವೆಲ್, ಗ್ರೌಂಡ್ ಮೇಲೆ 100 mm ಹಾಕೋತೀನಿ. ಓಕೆ, ನೆಕ್ಸ್ಟ್ ಅದ್ರ ಮೇಲೆ ನಮ್ಮ ಬರ್ಂಟ್ ಬ್ರಿಕ್ ಮೇಸನ್ರಿ ವಾಲ್, ದಟ್ ಈಸ್ CM 1:4 230 mm. ಸೊ ದಿಸ್ ಈಸ್ ದ one example for you. So this diagram you have to draw in your sketchbook first, ಆಮೇಲೆ AutoCAD ಅಲ್ಲಿ ಹಾಕಬೇಕು. AutoCAD ಅಲ್ಲಿ ಹಾಕಿದ್ಮೇಲೆ you have to print out ತೆಗಿಬೇಕು. ಪ್ರಿಂಟ್ ಔಟ್ ತೆಗೆದು ಅದನ್ನ ರೆಕಾರ್ಡ್ ಅಲ್ಲಿ ಪೇಸ್ಟ್ ಮಾಡಬೇಕು. ಸೊ ಸ್ಟಾರ್ಟ್ ರೈಟಿಂಗ್ ಯುವರ್ ರೆಕಾರ್ಡ್. ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ನೆಕ್ಸ್ಟ್ ಕ್ರಾಸ್ ಸೆಕ್ಷನ್ ಆಫ್ ದ ಮೇಸನ್ರಿ ವಾಲ್. ಓಕೆ, ಸಿ ಹಿಯರ್ ಮೇಸನ್ರಿ ವಾಲ್. ಓಕೆ, ಒಂದು ವಾಲ್ ಅಂತ ಹೇಳಿದ್ರೆ ಅದನ್ನು ಡೈರೆಕ್ಟ್ ಆಗಿ ಇಲ್ಲಿ ಫೌಂಡೇಶನ್ ಇಂದಾನೆ ಕೊಟ್ಟಿದ್ದಾರೆ. ಸಿ ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಡ್ರಾ ಕ್ರಾಸ್ ಸೆಕ್ಷನ್ ಆಫ್ ಮೇಸನ್ರಿ ವಾಲ್ ಆಫ್ 230 mm thick burnt brick masonry wall for a building. use the following data. ಓಕೆ, ಫ್ಲೋರ್ ಹೈಟ್ ಕೊಟ್ಟಿದ್ದಾರೆ ಎಷ್ಟು, 3100 mm. ಸೊ ದಿಸ್ ಇಸ್ ದ ಫ್ಲೋರ್ ಹೈಟ್, ಮೀನ್ಸ್ ಆ ಪ್ಲಿಂತ್ ಫ್ಲೋರ್ ಇಂದ ರೂಫ್ ವರ್ಗೂ ಎಷ್ಟು ಹೈಟ್ ಇದೆ, 3100 ಇದೆ. ಓಕೆ, ಹೈಟ್ ಆಫ್ ದ ಲಿಂಟಲ್, ಸೊ ಎಲ್ಲಿಗೆ ಡೋರ್ ಬರುತ್ತೆ, ಡೋರ್ ಮೇಲ್ಗಡೆ ಹೈಟ್ ಆಫ್ ದ ಲಿಂಟಲ್ ಇಸ್ 2100. ಸೊ ಥಿಕ್ನೆಸ್ ಆಫ್ ದ ವಾಲ್ ಇನ್ ಥಿಕ್ನೆಸ್ ಇಸ್ 230 mm. ಕ್ರಾಸ್ ಸೆಕ್ಷನ್ ಆಫ್ ದ ವಿಂಡೋ, ಸೊ ವಿಂಡೋ ಅಲ್ಲಿ ಬರುತ್ತೆ, ಈ ಲಿಂಟಲ್ ಇಂದ ಕೆಳಗಡೆ ಬರುತ್ತೆ. ಸೊ ಲಿಂಟಲ್ ಇಂದ ಕೆಳಗಡೆ ಎಷ್ಟು, 1000 mm. ಸೊ ಥಿಕ್ನೆಸ್ ಆಫ್ ದ ಲಿಂಟಲ್ ಎಷ್ಟು, 150 mm. ಸೊ ಥಿಕ್ನೆಸ್ ಆಫ್ ದ ಚೆಜ್ಜ 100 mm ಅವೇ ಫ್ರಮ್ ದ ಫೇಸ್. ಸೊ 100 mm ಇದು ಔಟ್ಕರ್ಟ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಥಿಕ್ನೆಸ್ ಆಫ್ ದ ಚೆಜ್ಜ. ಓಕೆ, ಥಿಕ್ನೆಸ್ ಆಫ್ ದ ರೂಫ್ ಸ್ಲ್ಯಾಬ್, so slab in 150 mm including the fourth finish. Okay, size of the footing 900 mm. leveling bed thickness 150 mm. so parapet wall thickness 200 mm. so parapet wall height is 650 mm. so parapet wall ಅಂದ್ರೇನು, ನಾವು ಸ್ಲ್ಯಾಬ್ ಮೇಲೆ, ಸೊ ನಿಮ್ಮ ಮನೆಗಳ ಮೇಲೆ ಸ್ಲ್ಯಾಬ್ ಮೇಲೆ ಇನ್ನೊಂದು ಸುಮ್ಮನೆ ಜಸ್ಟ್ ಹೋಲ್ಡಿಂಗ್ ಪರ್ಪಸ್ ಇಟ್ಟಿರ್ತಾರಲ್ಲ, ಡಿಸೈನ್ ಪರ್ಪಸ್, ದಟ್ ಈಸ್ ನಥಿಂಗ್ ಬಟ್ ಯುವರ್ ಪ್ಯಾರಾಪೆಟ್ ವಾಲ್. ಓಕೆ, ಸೊ ಯಾವುದಾದ್ರೂ ಮನೆ ಮೇಲ್ಗಡೆ ಇದ್ದಾಗ ಇಲ್ಲೊಂದು ಹಾರಿಜಾಂಟಲ್ ಆಗಿ ಒಂದು ಲೇಯರ್ ಇರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಪ್ಯಾರಾಪೆಟ್ ವಾಲ್. ಓಕೆ, ಸೊ ಪ್ಯಾರಾಪೆಟ್ ವಾಲ್ ಅಂತ ಗೂಗಲ್ ಅಲ್ಲಿ ನೋಡ್ರಿ, ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟು ಸಿ ಏನು ಕೊಟ್ಟಿದ್ದಾರೆ, ವಿತ್ ದ ಡೀಟೇಲ್ಸ್ ಓನ್ಲಿ ಐ ವಿಲ್ ಗೋ. ಸಿ ಫ್ಲೋರ್ ಹೈಟ್ 3100. ಓಕೆ, ಸೊ ಅದಕ್ಕೆ ನಾವು ಫೌಂಡೇಶನ್ ಕೂಡ ಕೇಳಿದ್ದಾರೆ. ಸೊ 900 mm ಫೌಂಡೇಶನ್ ಕೊಡ್ತೀವಿ. ಸೊ ಈ ಡೀಟೇಲ್ಸ್ ಕೊಟ್ಟಿಲ್ಲ ಅಲ್ವಾ, ಕೊಟ್ಟಿದ್ದಾರೆ ನೋಡಿ. ಸೈಜ್ ಆಫ್ ದ ಫೂಟಿಂಗ್ 900 mm ವೈಡ್, 1000 mm ಡೀಪ್. ಸೊ 900 mm ವೈಡ್, 1000 mm ಡೀಪ್. ಇಟ್ ಈಸ್ ಯುವರ್ ವಿಶ್. ನಾವು ಫಸ್ಟ್ 1 ಸ್ಟೆಪ್ ಕೊಡ್ತಿರೋ, ಸೆಕೆಂಡ್ 2 ಸ್ಟೆಪ್ ಕೊಡ್ತಿರೋ, 3 ಸ್ಟೆಪ್ ಕೊಡ್ತಿರೋ, ಇಟ್ಸ್ ಯುವರ್ಸ್. ಏನು ಸಿಂಪಲ್ ಆಗಿ ಕೊಡ್ತಿರೋ, ಇಟ್ಸ್ ಯುವರ್ ವಿಶ್, ಬಿಕಾಸ್ ದೇ ಹ್ಯಾವ್ ನಾಟ್ ಸ್ಪೆಸಿಫೈಡ್. ಸೊ 900 mm ವಿಡ್ತ್ ಇದೆ, 1000 mm ಡೀಪ್ ಇದೆ. ಇನ್ನು ಸೈಜ್ ಆಫ್ ದ ಫೂಟಿಂಗ್, ಎಸ್ ಫಸ್ಟ್ ಫೂಟಿಂಗ್ ಇಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಫೂಟಿಂಗ್ ಆದ್ಮೇಲೆ ಏನು ಬರುತ್ತೆ, DPC ಅಥವಾ ಪ್ಲಿಂತ್ ಬೀಮ್, ದಟ್ ಈಸ್ 150 ಆಲ್ರೆಡಿ ಗಿವನ್. ಲೆವೆಲಿಂಗ್ ಬೆಡ್ ಥಿಕ್ನೆಸ್. ಓಕೆ, ಅದಾದ್ಮೇಲೆ ವಾಲ್ ಎಷ್ಟು ಕೊಟ್ಟಿದ್ದಾರೆ, ಪ್ಯಾರಾಪೆಟ್ ವಾಲ್ ಥಿಕ್ನೆಸ್ ಇಸ್ 200 mm. ಪ್ಯಾರಾಫೆಟ್, ಓಕೆ, ಇದು ಪ್ಯಾರಾಫೆಟ್ ಬೇಡ ನಮಗೆ. ಸೊ ವಾಲ್ ಥಿಕ್ನೆಸ್ ಎಷ್ಟು ಕೊಟ್ಟಿದ್ದಾರೆ, 230 mm ಕೊಟ್ಟಿದ್ದಾರೆ. ಸೊ 230, ನೆಕ್ಸ್ಟ್ 230. ಸೊ 230 ಆದ್ಮೇಲೆ ಏನು ಕೊಟ್ಟಿದ್ದಾರೆ, ಸೊ ಅದನ್ನ ಎಲ್ಲಿವರೆಗೆ ತೊಗೊಂಡೋಗ್ತೀವಿ ನಾವು, 3100 ವರೆಗೂ ಏನು ತೊಗೊಂಡೋಗ್ತೀವಿ. ದಿಸ್ ವಾಲ್ ವಿಲ್ ಬಿ 3100. ಓಕೆ, ಅಟ್ ಎಕ್ಸಾಕ್ಟ್ 2100 ಏನಾಗುತ್ತೆ, ನಮಗೆ ಹೈಟ್ ಆಫ್ ದ ಲಿಂಟಲ್ ಸಿಗುತ್ತೆ. ಸೊ ಅಲ್ಲಿ ನಾವೇನು ಮಾಡ್ತೀವಿ, 150 mm ಏನು ಹಾಕ್ತೀವಿ, ಥಿಕ್ನೆಸ್ ಆಫ್ ದ ಲಿಂಟಲ್ ಹಾಕ್ತೀವಿ. ಸೊ ಅದ್ರ ಕೆಳಗಡೆ ನೆಕ್ಸ್ಟು 1000 mm ಏನಿದೆ, ಕ್ರಾಸ್ ಸೆಕ್ಷನ್ ಆಫ್ ದ ವಿಂಡೋ ಇದೆ. ಓಕೆ, ಸೊ ದಿಸ್ 100 mm ಇದೆ, ಏನಿದು ಚೆಜ್ಜ. ಓಕೆ, 100 mm ಇಲ್ಲಿದೆ, ಬರ್ತಾ ಬರ್ತಾ 600 mm ಆಗಿದೆ, ಸ್ಲೋಪ್ ಕೊಟ್ಟಿದ್ದಾರೆ. ಓಕೆ, ಸೊ ಚೆಜ್ಜ ಆದ್ಮೇಲೆ ಏನಿದೆ,
ನೆಕ್ಸ್ಟ್ 3100 ಆದಮೇಲೆ ಸ್ಲ್ಯಾಬ್ ಇದೆ. ದಿಸ್ ಇಸ್ ದ ರೂಫ್ ಸ್ಲ್ಯಾಬ್. ಓಕೆ, ಸೊ ಸ್ಲ್ಯಾಬ್ ಎಷ್ಟಿದೆ? ಸೊ 4 ಫಿನಿಶ್ 30. ಸೊ 4 ಫಿನಿಶ್ ಆದಮೇಲೆ ಏನು ಬರುತ್ತೆ? ನಮ್ಮ ಪ್ಯಾರಾಪೆಟ್ ವಾಲ್ ಥಿಕ್ನೆಸ್ ಬರುತ್ತೆ. ಪ್ಯಾರಾಪೆಟ್ ವಾಲ್ ಹೈಟ್ is 650 mm. ಸೊ ಥಿಕ್ನೆಸ್ is 200 mm. Okay, so everything is given. Understand the diagram. ಒಂದ್ಸಲ ಓದಿ, ಎರಡು ಸಲ ಓದಿ, you will get to understand. ಸೊ ಎಲ್ಲೆಲ್ಲಿ ಯಾವ ಯಾವ ಎಲಿಮೆಂಟ್ ಬರಬೇಕು ಅನ್ನೋದು ಗೊತ್ತಾಗಬೇಕು. ಗೊತ್ತಾದ್ಮೇಲೆ it will be very easy to draw. So next to cross section of the RCC isolated footing. Okay, seal ನೋಡಿ, all the details have been given already. So a square RCC column, so RCC column ಇದೆ ಅಂತೆ, ಆ ಕಾಲಮ್ ಗೆ ನಾವು ಏನು ಹಾಕಬೇಕು? ಫೂಟಿಂಗ್ ನ ಹಾಕಬೇಕು. ಓಕೆ, 400 into 400 mm is resting on a RCC square footing. The column reinforcement consists of, so column reinforcement, column ಅಲ್ಲಿ ಎಷ್ಟು ಸ್ಟೀಲ್ ಇದೆ ಅಂತ ಮೊದಲು ಹೇಳ್ತಿದ್ದಾರೆ ಅವರು. 6 bars of 16 mm dia with 2-legged 8 mm dia stirrups at 200 mm center to center, and the footing reinforcement consists of 12 mm dia bars at 150 mm center to center both ways. So both ways. Okay, the size and thickness of the footing are 1200 mm into 1200 mm and 750 mm respectively. Draw to scale the following. So ಏನೇನು ಬಿಡಿಸಬೇಕು? Plan of a footing, vertical section of the column with footing, cross section of the column. Okay, so third sem ಅವರಿಗೆ ಇದೇನಪ್ಪ ಇದು ಅನ್ಸುತ್ತೆ. ಹ್ಯಾವ್ ಪೇಷನ್ಸ್. ಸೊ ಅಲ್ಲಿ ಏನಿದೆ ಅದನ್ನು ತಿಳ್ಕೊಳ್ರಿ. ಸೊ ವೆನ್ ಎವರ್ ಯು ಗೋ ಟು ಡಿಸೈನ್, ನೀವು ಡಿಸೈನ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಫಿಫ್ತ್ ಸೆಮ್ ಅವರು ಆಲ್ರೆಡಿ ಇದನ್ನು ಓದಿದ್ರೆ ಸೊ ಅವರಿಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ಗೊತ್ತಾದಾಗ ಓ ಇದೇನಿದು ಅಂತ ಅರ್ಥ ಆಗುತ್ತೆ. ಓಕೆ, ಡೋಂಟ್ ವರಿ, ಜಸ್ಟ್ ಫಾಲೋ. ಸೊ ವಾಟ್ ಎವರ್ ಇನ್ ದ ಕ್ವಶನ್ ದೇ ಹ್ಯಾವ್ ಗಿವನ್, ಜಸ್ಟ್ ಫಾಲೋ ದೆಮ್. ಸೊ ಸೆಕ್ಷನಲ್ ಎಲಿವೇಶನ್ ಏನು ಕೇಳಿದ್ರೆ? ಫಸ್ಟ್ ಪ್ಲಾನ್ ಕೇಳಿದಾರೆ ಅಲ್ವಾ? ಫಸ್ಟ್ ಪ್ಲಾನ್ ಬಿಡಿಸ್ಕೊಂಡು. ಓಕೆ, ಸೊ ಪ್ಲಾನ್ ಆಫ್ ವಾಟ್? ಪ್ಲಾನ್ ಆಫ್ ದ ಫೂಟಿಂಗ್ ಶೋಯಿಂಗ್ ದ ರಿನ್ಫೋರ್ಸ್ಮೆಂಟ್ ಡೀಟೇಲ್. ಸೊ ಪ್ಲಾನ್ ಏನು? ಮೇಲ್ಗಡೆಯಿಂದ ನೋಡಿದಾಗ ಹೆಂಗಿರುತ್ತೆ ಅಂತ ಹೇಳಿ ಅಲ್ವಾ? ಸೊ ಏನಿದೆ ಪ್ಲಾನ್ ಅಲ್ಲಿ? ಏನಿದೆ ನೋಡಿ, ದ ಸೈಜ್ ಆಫ್ ದ ಥಿಕ್ನೆಸ್ ಫೂಟಿಂಗ್ ಆರ್ 1200 into 1200 mm. ಸೊ ಪ್ಲಾನ್ ಅಂದ್ರೆ ಮೇಲ್ಗಡೆ ನೋಡಿದಾಗ ಏನು ಕಾಣುತ್ತೆ ನಮಗೆ? ಡೈರೆಕ್ಟ್ ಆಗಿ 1200 mm ಮ್ಯಾಟ್ ಕಾಣುತ್ತೆ. ಸೊ ಅದರಲ್ಲಿ ರಿನ್ಫೋರ್ಸ್ಮೆಂಟ್ ಏನಿದೆ? 2-legged. ಓಕೆ, and 12 mm dia bars at 150 mm center to center. So 12 mm dia bars. ಸೊ ಬಾರ್ಸ್ ನಾವು ಪ್ಲೇಸ್ಮೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ಮಾಡಕ್ಕೆ ಏನು ಯೂಸ್ ಮಾಡ್ತೀವಿ? ಆಫ್ಸೆಟ್ ಕಮಾಂಡ್ ಯೂಸ್ ಮಾಡ್ತೀವಿ. ಓಕೆ, ಆಫ್ಸೆಟ್ ಕಮಾಂಡ್ ಯೂಸ್ ಮಾಡ್ಬೋದು. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅರೆ ಕೂಡ ಯೂಸ್ ಮಾಡ್ಬೋದು. ಮಾಡಿಕೊಂಡು ಏನು ಮಾಡಬೇಕು? ಸೊ ಕರೆಕ್ಟಾಗಿ ಸೆಂಟರ್ಗೆ ಬಂದ್ಬಿಟ್ಟು ಟ್ರಿಮ್ ಕಮಾಂಡ್ ಯೂಸ್ ಮಾಡಿ ವಿ ಕ್ಯಾನ್ ರಿಮೂವ್ ದಿಸ್. ರಿಮೂವ್ ಮಾಡಿ ಏನು ಮಾಡಬೇಕು? ಸೊ ಅವ್ರು ಆಲ್ರೆಡಿ ಹೇಳಿದ್ದಾರೆ ಕಾಲಮ್ದು ಏನದು? 6 bars ಆಫ್ 16 mm ಡಯಾ. ಸೊ 6 bars ಹಾಕ್ಬೇಕಂತ. ಸೊ 1 bar, 2 bar, 3, 4, 5, 6. ಹಿಯರ್ ದೇರ್ ಇಸ್, ಇಟ್ಸ್ ದೇರ್. ಓಕೆ, ಸೊ ಪ್ಲಾನ್ ಇದೆ ನೋಡಿ, 1200 into 1200 12 mm ಡಯಾ ಬಾರ್ಸ್. ಫಸ್ಟ್ ಪ್ಲಾನ್ ಹಾಕಬೇಕು. ಪ್ಲಾನ್ ಹಾಕಿದ ಮೇಲೆ ಇದನ್ನು ನಾವು ಎಲಿವೇಟ್ ಮಾಡ್ಕೋಬೇಕು, ಮೀನ್ಸ್ ಲೈನ್ ಎಳ್ಕೋಬೇಕು ಮೇಲ್ಗಡೆ. ಸೊ ಇಟ್ ವಿಲ್ ಕ್ರಿಯೇಟ್ ಅವರ್ ಎಲಿವೇಶನ್. ಓಕೆ, ಸೊ ದಿಸ್ ಲೈನ್ ವಿಲ್ ಗೋ ಹಿಯರ್, ದಿಸ್ ಲೈನ್ ವಿಲ್ ಗೋ ಹಿಯರ್, this will come here, this will come here. ಸೊ ಎಲಿವೇಟ್ ಮಾಡಿದಾಗ ಏನಾಗುತ್ತೆ? ಮೀನ್ಸ್ ಎಲಿವೇಟ್ ಮಾಡೋದಂದ್ರೆ ಏನು? ಇಲ್ಲಿ ನಿಂತ್ಕೊಂಡು ಆ ಫೂಟಿಂಗ್ನ ನೋಡೋದು. ಸೊ ಪ್ಲಾನ್ ನೋಡೋದಂದ್ರೆ ಏನು? ಸೊ ಫ್ರಮ್ ಅಪ್ಪರ್ ಪಾರ್ಟ್. ಸೊ ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಮಗೆ ಹೆಂಗೆ ಕಾಣುತ್ತೆ? ಸೊ ದಿಸ್ ಈಸ್ ಪ್ಲಾನ್ ವ್ಯೂ. ಸೆಕ್ಷನ್ ಎಲಿವೇಶನ್ ಅಂದರೆ ದ ಸೇಮ್ ಲೆವೆಲ್ ಅಲ್ಲಿ ನೋಡಿದಾಗ ಹೆಂಗೆ ಕಾಣುತ್ತೆ ಅನ್ನೋದು. ಸೊ ಸೆಕ್ಷನಲ್ ಎಲಿವೇಶನ್. ಸೊ ದಿಸ್ ಬಾಯ್ ಸೀಯಿಂಗ್ ಪ್ಲಾನ್, ದಿಸ್ ಬಾಯ್ ಸೀಯಿಂಗ್. ಓಕೆ, ಸೊ ಪ್ಲಾನ್ ಮೇಲ್ಗಡೆಯಿಂದ ನೋಡಿದಾಗ ಇದಿಷ್ಟೇ ಕಾಣುತ್ತೆ ನಮಗೆ, ಈ ತರ ಕಾಣಲ್ಲ. ಅದೇ ನಾವು ಸೈಡಿಗೆ ಬಂದು ನೋಡಿದಾಗ ಈ ತರ ಕಾಣುತ್ತೆ. ಸೊ ಈ ತರ ಬಿಡಿಸ್ಕೊಂಡು ಏನು ಮಾಡಬೇಕು? ದಿಸ್ ಈಸ್ ಆಲ್ಸೋ ವಿ ಶುಡ್ ಟೇಕ್. ಆಮೇಲೆ ಅವರು ಕೊಟ್ಟಿದ್ದಾರೆ ಎಷ್ಟೆಷ್ಟು ಹೈಟ್ ಇದೆ, 750 mm ರೆಸ್ಪೆಕ್ಟಿವ್ಲಿ. ಸೊ ಡೆಪ್ತ್ 750 mm ಇದೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? So every details they have given, just we need to draw. That's it. So plan of the footing. So squarely, this is the plan. So cross section of the column is 400 mm into 400 mm, which is given first. 400 mm to 400 mm is resting on a RCC square footing. The column reinforcement is 6 bars of 16 mm dia. So 1, 2, 3, 4, 5, 6 bars of 16 mm dia. Okay. So stirrups na now 8 mm dia at 200 mm center to center ಆಗಿ ಯೂಸ್ ಮಾಡ್ತೀವಿ. ಮಾಡಿಕೊಂಡು ಸೊ ಇಂಥ ಕ್ವಶನ್ ಕ್ರಾಸ್ ಸೆಕ್ಷನ್ ಆಫ್ ದ RCC isolated footing ಅಂತ ಹೇಳಿದ್ರೆ you need to draw these 3 diagrams. Next we will see cross section of the RCC isolated footing. Same what I explained there, same, just we need their slope will come. Okay, so
ಅವರೇ ಕೊಡ್ತಾರೆ ನೋಡಿ, ದ ಡೆಪ್ತ್ ಆಫ್ ದ ಫೂಟಿಂಗ್ ಇಸ್ ರೆಡ್ಯೂಸ್ಡ್ ಫ್ರಮ್ 750 mm at the face of the column to 300 mm at the edge of the footing. ಸೊ ಈ ತರ ಲೈನ್ಸ್ ಕೊಟ್ರೆ ದಟ್ ಈಸ್ ನಥಿಂಗ್ ಬಟ್ ದ ಸ್ಲೋಪ್ಡ್ ಒನ್. ಏನಂತ ಕೊಟ್ಟಿದ್ದಾರೆ, ಸೊ ಕಾಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ 700 mm ಇದೆ height of the footing, means footing mat into next to face of the column to 300 mm, edge of the footing ಬರ್ತಾ ಅದರ height ಎಷ್ಟಾಗಿದೆ 300 mm ಆಗಿದೆ. So it is nothing but it is understood that it is sloped footing. Okay, so same ಇದು ಕೂಡ ಅಷ್ಟೇ. So next to footing, this is combined footing. Okay, you see this. So next diagrams I will take in the next class. Okay, so by then you need to try all this diagram. So just draw it once in your sketchbook and try to draw it in your AutoCAD software. ಆಯ್ತಾ, ಒಂದ್ಸಲ ಟ್ರೈ ಮಾಡಿ, ಬರಲಿಲ್ಲ ಅಂದರೆ ನನಗೆ ಹೇಳಿ. ಓಕೆ, ಸೊ ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ ಅಹೆಡ್.